ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ಸೊ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಆಕೆ ಇಂಗ್ಲಿಷಲ್ಲಿ ಮಾತಾಡಬೇಕು, ಕನ್ಫ್ಯೂಸ್ ಆಗುತ್ತೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ಲೆಟ್ ಅಸ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. See, pen they took, ಪೆನ್ ತಗೊಂಡ್ರು, book they took. ಬುಕ್ ತೆಗೆದುಕೊಂಡರು. It is not a Bible seminar. ಬೈಬಲ್ ಸೆಮಿನಾರ್ ಅಲ್ಲ, This is a fasting and praying. ಉಪವಾಸ ಪ್ರಾರ್ಥನೆ. So you are confusing your taken coming book and pen and everything. ಕನ್ಫ್ಯೂಸ್ ಆಗಿ ಬುಕ್ ಮತ್ತು ಪೆನ್ ತೆಗೆದು. This is not a seminar. ಇದು ಸೆಮಿನಾರ್ ಅಲ್ಲ, This is a fast and pray. ಉಪವಾಸ ಪ್ರಾರ್ಥನೆ. So don't write down many things. ಅನೇಕ ಕಾರ್ಯಗಳನ್ನು ಬರೆದುಕೊಳ್ಳಬೇಡಿ, Pray many things. ಅನೇಕ ವಿಷಯಕ್ಕೋಸ್ಕರ ಪ್ರಾರ್ಥಿಸಿರಿ. Hallelujah. Hallelujah. The Bible based only we will going to pray. ಬೈಬಲ್ ಬೇಸ್ಡ್ ನಾವು ಸತ್ಯವೇದದ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. Anything right points is there, you write down. Please don't mind. ಸರಿಯಾದ ಒಂದು ಪಾಯಿಂಟ್ಸ್ ಇದ್ರೆ ಬರೆದುಕೊಳ್ಳಿರಿ. Somebody called me for all night prayer. ಯಾರೋ ಒಬ್ರು ನನಗೆ ಆಲ್ ನೈಟ್ ಪ್ರೇಯರ್ ಗೆ ಕರೆದರು. Where called? ಆಲ್ ನೈಟ್ ಪ್ರೇಯರ್. Where they called? No prayer only. ಪ್ರೇಯರ್ ಇಲ್ಲ ಅಲ್ಲಿ. Only message, songs, ಹಾಡುಗಳು ಮತ್ತು ಮೆಸೇಜ್, worship. ಆರಾಧನೆ. I asked pastor, ನಾನು ಕೇಳಿದೆ, ಪಾಸ್ಟ್ರೆ why did you invite me? ಯಾಕೆ ನನ್ನ ಕರೆದಿರಿ? All night prayer. ಆಲ್ ನೈಟ್ ಪ್ರೇಯರ್. No all night prayer. ಆದ್ರೆ ಪ್ರಾರ್ಥನೆ ಇಲ್ವಲ್ಲ. More than prayer. ಪ್ರಾರ್ಥನೆಗಿಂತ ಹೆಚ್ಚಾಗಿ What is that? Songs, ಹಾಡುಗಳು, message, ಸಂದೇಶ, worship, ಆರಾಧನೆ, prophecy. ಪ್ರವಾದನೆ. But what is called prayer, all night prayer? ಆಲ್ ನೈಟ್ ಪ್ರೇಯರ್ ಅಂದ್ರೆ ಏನು? The Bible clearly says, ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ, I am going for prayer for temptation. Please be alert and pray. Jesus told his disciples. ಯೇಸು ಸ್ವಾಮಿ ಆತನ ಶಿಷ್ಯರಿಗೆ ಹೇಳಿದರು, ನಾನು ಪ್ರಾರ್ಥನೆಗೆ ಹೋಗುತ್ತಿದ್ದೇನೆ, ಶೋಧನೆ ಬರುತ್ತದೆ, ಅದರ ಒಳಗಾಗದೆ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. What prayer they was doing? ಎಂತ ಪ್ರಾರ್ಥನೆ ಮಾಡುತ್ತಿದ್ದರು? ಮಸ್ತ್ ಮಜಾ ಮಾಡಿ they was sleeping. ಅವರು ನಿದ್ದೆ ಮಾಡುತ್ತಿದ್ದರು. It is not like that. ಆ ರೀತಿಯಲ್ಲ. This is called fasting prayer. Means more we want to operate in prayers. ಉಪವಾಸದ ಪ್ರಾರ್ಥನೆ ಅಂದ್ರೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. Hallelujah. Hallelujah. We are all pastors and reverends here. ನಾವೆಲ್ಲರೂ ಪಾಸ್ಟರ್ಗಳು ಮತ್ತು ರೆವರೆಂಡ್. I am very glad. ನಾನು ತುಂಬಾ ಸಂತೋಷವಾಗಿದ್ದೇನೆ. All my brothers and co-workers came. ಎಲ್ಲ ನನ್ನ ಸಹೋದರರು ಮತ್ತು ನನ್ನ ಸಂಗಡ ಕೆಲಸ ಮಾಡುವವರು ಬಂದರು. God who appointed they only came here. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರೇ ಬಂದಿದ್ದಾರೆ. That's why I don't want to sit and listen. I never say to people. ಅದಕ್ಕೆ ನಾನು ನಿಮಗೆ ಕುಳಿತುಕೊಂಡು ಕೇಳಿಸಿಕೊಳ್ಳಿರಿ ಎಂಬುದಾಗಿ ನಾನು ಹೇಳುವುದಿಲ್ಲ. I will give everyone 3 minutes or 5 minutes. Please share whatever you have to share to me. Everyone, they will be encouraged. ಎಲ್ಲರಿಗೂ 3 ಇಲ್ಲ 5 ನಿಮಿಷವನ್ನು ನಾನು ಕೊಡ್ತೇನೆ. ಎಲ್ಲರೂ ದೇವರು ನಿಮ್ಮಲ್ಲಿ ಏನಿಟ್ಟಿದ್ದಾರೋ ಅದನ್ನು ಹಂಚಿಕೊಳ್ಳಿರಿ, ಎಲ್ಲರಿಗೂ ಒಂದು ಬಲವಾಗಿರುತ್ತದೆ. Don't tell yourself. ನಿನ್ನನ್ನು ನೀನೇ ಒಂದು ಸಹಾಯ ಮಾಡಿಕೊಳ್ಳಬೇಡ. Yourself. ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳಬೇಡಿರಿ. Hallelujah. Hallelujah. Don't boost up yourself. ನಿಮ್ಮ ಬಗ್ಗೆ ನೀವೇ I know God ಹೇಳಿಕೊಳ್ಳಬೇಡಿ. done many things through you. ನಮಗೆ ಗೊತ್ತು ದೇವರು ಅನೇಕ ಕಾರ್ಯಗಳನ್ನು ನಿಮಗೆ ಮಾಡಿದ್ದಾರೆ. But whenever you tell something, ನೀನು ಏನೋ ಒಂದು ಹೇಳಬೇಕಾದರೆ you want to glorify the Lord Jesus Christ. ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಬೇಕು. In my ministry that has happened, this has happened, that is don't need that. ನನ್ನ ಸೇವೆಯಲ್ಲಿ ಇದಾಯಿತು ಅದಾಯಿತು ಅದು ಬೇಡ. 5 minutes 5 ನಿಮಿಷ when we give the opportunity, other hearts want to be melt like wax. ಆ 5 ನಿಮಿಷ ಅವಕಾಶ ಕೊಟ್ಟಾಗ ಬೇರೆಯವರ ಹೃದಯಗಳು ಒಂದು ಮೇಣಬತ್ತಿ ಹಾಗೆ ಕರಗಿ ಹೋಗಬೇಕು. That kind of words we want to release from the Lord. ಆ ರೀತಿಯಾದ ಒಂದು ಮಾತುಗಳು ದೇವರಿಂದ ನಾವು ಬಿಡುಗಡೆ ಮಾಡಬೇಕು. Prepare before the presence of God. ದೇವರ ಸನ್ನಿಧಿಯಲ್ಲಿ ನೀವು ಪ್ರಿಪೇರ್ ಆಗಿರಿ, ತಯಾರಾಗಿರಿ. We are all Christians, no? ನಾವೆಲ್ಲ ಕ್ರೈಸ್ತರಲ್ವಾ? So we are all ready. Holy Spirit leading us. Let us speak. 3 minutes you would like to speak, speak. 5 minutes you want to speak, speak. 3 So ನಿಮಿಷ ಇಲ್ಲ I 5 first ನಿಮಿಷ. honor my dear Bishop Louis Pastor. Please welcome. Jesus, thank you Lord. ಕನ್ನಡ ಎಲ್ಲರಿಗೂ ಗೊತ್ತಿಲ್ಲ, ತಮಿಳ್ ಗೊತ್ತಾ? ತಮಿಳ್ ಗೊತ್ತಾ? ಅಂಡರ್ಸ್ಟ್ಯಾಂಡ್ ತಮಿಳ್? Yeah, Tamil. Anything. ಸರಿ. Tongues lo ಮಾತಾಡಿದ್ರು ಕೂಡ ನಿಮ್ಮ ಎಲ್ಲರಿಗೂ ದೇವರ ನಾಮದಲ್ಲಿ ಆಶೀರ್ವಾದ ಮಾಡಿ
ನನ್ನ ಮಾತು ಹೇಳ್ತೀನಿ, ನನ್ನ ಮಾತಿಲ್ಲ ದೇವ್ರ ಮಾತು. ಹಲ್ಲೆಲೂಯಾ. Hallelujah. ಇದೇ ತಿಂಗಳಲ್ಲಿ ನಾನು ಇವರು KGF ಹೋಗಿ ಲಾಸ್ಟ್ ಅದು ಹೆಂಗೆ ಗೊತ್ತಾಯಿದ್ರೆ ನನ್ನ ವಾಟ್ಸಪ್ನ ಯೂಟ್ಯೂಬ್ನಲ್ಲಿ ಬಂತು, ರಿಮೆಂಬರ್ 1 year. ಆವಾಗ ಗೊತ್ತಾಯ್ತು, ನಾವು 1 ವರ್ಷ ಆಗಿದೆ. ನಾವು ಇಲ್ಲಿ ಆದೂರ್ಪಾಗಿದ್ದೇವೆ, ರಾಂಪುರ ಇದೆಲ್ಲ, ಅಲ್ಲಿ ಒಂದು ಚರ್ಚ್ ಕಟ್ಟಿದ್ದೀವಿ. ಹೆಂಗೆ ಕಟ್ಟಿದ್ದೀರಿ ಅಂದರೆ, ಹೋದ ವರ್ಷ ನಾನು ಇವರು KGF ಹೋಗ್ಬಿಟ್ಟು ಬರಾಗ ಅಲ್ಲಿ ನಮಗೆ ಫಂಕ್ಷನ್ ಇದೆ, ಇದರಲ್ಲೇ ನಾವು ಅಲ್ಲಿ ಹೋಗಿ ಸರ್ವ್ ಮಾಡ್ಕೊಂಡು ಅವತ್ತು ನೈಟ್ ಎಷ್ಟು ಗಂಟೆ ಬಂದರೆ 11 ಗಂಟೆ ಬಂದಿರೋ ಕೆಲಸನ ಅಲ್ಲಿ ಬಂದು ನಮ್ಮ ಪಾಸ್ಟರ್ ವರ್ಷಿಪ್ ಮಾಡಿದ್ರು. ಚೆನ್ನಾಗಿತ್ತು, ಚಳಿ ಇದರಲ್ಲೇ ಎಲ್ಲ ಕೂತ್ಕೊಂಡೇ ಇದ್ದರು. ಅಲ್ಲಿ ಒಂದು ಚರ್ಚಿ ಕಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಚಪ್ಪಲಿ ಹೊಡೆದು ದೇವರ ಮಾಡಿದ್ರು. ಹಲ್ಲೆಲೂಯಾ. ಆಮೇಲೆ ಒಂದು ಸಹ ದೇವರು ಮಾಡಿದ ಕೆಲಸ. ಇನ್ನೊಂದು, ಒಂದು ಆತ್ಮ ರಕ್ಷಣೆ ಕರ್ಕೊಂಡು ಬರೋದಕ್ಕೆ ತುಂಬ ಕಷ್ಟ ಇದೆ. ದೇವರ ಹತ್ರ ಕೇಳಿದೆ, ಇದುವರೆ ನಮಗೆ ಒಂದು ಆತ್ಮ 1 ವರ್ಷಕ್ಕೆ 1 ಗೋಡೆ ಇದೆ, 1 ಬಾಗಿಲು. ಈಗ ನಾವು ಎಲ್ಲಿಯೋ ಟೇಕಲ್ ಆದರೆ ಅಲ್ಲಿ ತೆಲುಗು ಕನ್ನಡ ಇದೆ, ಅಲ್ಲಿ ಯಾರೋ ಪಾಸ್ಟರ್ ಕರ್ಕೊಂಡು ಹೋಗಿ ಒಂದು 6 ಜನಕ್ಕೆ ಬಾಪ್ಟಿಸಮ್ ಕೊಡೋದಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ನಮ್ಮ ಚರ್ಚಲ್ಲಿ ಒಂದು 5 ಜನ, 11 ಆಯ್ತು. ನಾನು ಮನೆಯಲ್ಲಿ ನಮ್ಮ ಪಾಸ್ಟರ್ ಮಾತ್ರ ಹೇಳಿದ, ಇನ್ನೂ ಒಂದಿದ್ರೆ ಸಾಕು, 12 ತಿಂಗಳಿಗೆ 11. ಅದೇ ದೇವರು ನಿಜವಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಈ ವರ್ಷ ಫುಲ್ಲ ನಂದು ವಿಷಯ ಅಂದರೆ, ದೇವರ ಸಿದ್ಧ ಏನಿದೆ ಅಲ್ಲಿ ನೀವು 1 ವರ್ಷಕ್ಕೆ 1 ಚರ್ಚ್ ಕಾಣಬೇಕು. ನಾನು ಯಾರ ಹತ್ರ ಕೇಳೋದಿಲ್ಲ, ನಮ್ಮ ಚರ್ಚಿ ಬಿಡು ವರ್ಷ ಕೊಡ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಅವ್ರಿಗೆ ಏನೋ ತಂದಿಲ್ಲ, ನಾನು ಕೇಳ್ತೀನಿ ಏನೋ ತಗೊಂಡು ಬಂದಿಲ್ಲ, ಇಷ್ಟು ದುಡ್ಡಿದೆ ಎಲ್ಲಿಂದ ತಗೊಂಡು ಬಂದರೆ, ನಾವು ಎಲ್ಲಿಂದ ತಗೊಂಡು ಬಂದಿವಿ, ಸಹಾಯ ಎತ್ಕೊಂಡು ಹೋಗ್ತಾರೆ ಎಲ್ಲದು. ಆಗ ದೇವರಿದ್ದು ದೇವರು ಕೊಡಿ ಆ ಥರ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಒಂದು ವರ್ಷಕ್ಕೆ ಏನು ಬೇಕು ಚರ್ಚ್ ಕಟ್ಟಿದ್ದಕ್ಕೆ ಅಷ್ಟು ದುಡ್ಡು ಕೊಡ್ತಾರೆ. ಹಲ್ಲೆಲೂಯಾ. 11 ತಿಂಗಳಲ್ಲಿ ಪಾಸ್ಟರ್ ಪ್ಲೇಸ್ನ ನಾವು ಹೋಗ್ತಾ ಇದ್ವಿ. ಇವತ್ತು ನಾವು ಬಂದಿರೋದೇ ಪಾಸ್ಟರ್ ನಾವು ಬಂದಿದ್ದೇವೆ. ಇವರು MIM ಇದೆಲ್ಲ ಮಿಷನರಿ ಇದ್ದಾರೆ. ಇವರು ಲಿಂಗರಾಜಪುರ ಮೇನ್ ರೋಡಲ್ಲಿ ಒಂದು ಮನೆ ಚರ್ಚ್ ಮಾಡಿದ್ದಾರೆ. ಇವರು ಇನ್ವೈಟ್ ಮಾಡಿದ್ರು ಬಂದಿದ್ರು. ಯಾಕಂದರೆ ಇವರ ಮೆಸೇಜ್, ಇದು ವರ್ಷಿಪ್, ಇದೆಲ್ಲ ತುಂಬ ಎಲ್ಲರಿಗೂ ಇಷ್ಟ ಇದೆ. ಹಲ್ಲೆಲೂಯಾ. ಅದೇ ಯಾರು ದೇವ್ರ ಮಕ್ಕಳಿದ್ದಾರೋ ಅವ್ರಿಗೆ ಮಾತ್ರ ಇಷ್ಟ ಇದೆ. ದೇವ್ರ ಮಕ್ಕಳು ಏನಿದೆ ಅವ್ರಿಗೆ ಇಷ್ಟ ಇದೆ. ಇವೆಲ್ಲರಿಗೂ ಗೊತ್ತಿದೆಯಲ್ಲ, ಆ ಥರ ನಮ್ಮ ಲೆಕ್ಕಲ್ಲಿ ಆ ಥರ ಮಾಡಿದ್ದಾರೆ. ಹಲ್ಲೆಲೂಯಾ. ನನ್ನ ಪರಗ ಇವ್ರು ಕೇಳ್ಕೊಂಡು ಬಂದೆ, ಇಷ್ಟು ದೊಡ್ಡ ಮನೆ ಇದ್ದಾರೆ, ಇದೆಲ್ಲ ಎಷ್ಟು ದುಡ್ಡೆಲ್ಲ ಖರ್ಚಾಗ್ತದೆ, ಈಗ ಹೆಂಗೆ ಬಂದು ಫ್ಯಾಮಿಲಿ ನಡೆಸ್ತಾರೆ ಅಂದ್ರೆ, ಅವರು ಹೇಳ್ತಾರೆ, ಇಲ್ಲ ಎಲ್ಲ ನನ್ನ ಮಗಳಿಗೆ ಏನಿಸ್ಕೊಡೋದಕ್ಕೆ ನನ್ನ ಹತ್ರ ಏನಿಲ್ಲ, ಎಲ್ಲ ಅಪ್ಪ ಕೊಡ್ತಾರೆ. ಅವಾಗ ಹೌದು, ನಮ್ಗೆ ಕೊಟ್ಟಿರೋದೆಲ್ಲ ಅಪ್ಪ ಕೊಟ್ಟಿದ್ದಾರೆ, ನಾನು ನಡೆಸ್ಕೊಂಡಿದ್ದೇನೆ, ನಾನೇ ಸಮಾಧಾನ ಮಾಡಿದ್ದೀನಿ, ನಾನೇ ಹೋಗಿದ್ದೀನಿ. ಇವ್ರು ಹೇಳಿದ ಮೇಲೆ ಗೊತ್ತಾಯ್ತು, ಎಲ್ಲ ಅಪ್ಪ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವ್ರಿಗೂ ಅಪ್ಪ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವ್ರಿಗೂ ಅಪ್ಪ ಕೊಟ್ಟಿದ್ದಾರೆ, ಎಲ್ಲರಿಗೂ ಅಪ್ಪ ಕೊಟ್ಟಿದ್ದಾರೆ. ನಮ್ಗೆ ಎಷ್ಟು ದುಡ್ಡು ಇದ್ದಾರೆ, ನಾವು ಕಾಯಿಲೆ ಮಾತ್ರ ಬರ್ಬೋದು, ಅದು ನಾವು ನೋಡ್ಕೋಬೇಕು. ಅದಪ್ಪ ನಮ್ಗೆ ಕೊಡೋದಿಲ್ಲ. ಎಷ್ಟು ದೇವರೇನ ಕಾಯಿಲೆ ಕೊಡೋದಿಲ್ಲ, ಕೊಡ್ತಾರ? ಕಾಯಿಲೆ ವಾಸ ಮಾಡಿದ್ರೆ ಕೊಡ್ತಾರೆ. ಅದು ಕಾಯಿಲೆ ಹೆಂಗಿಂದ ಬರ್ತದೆ? ನಾವು ಮಾಡೋದೇ ಡಾಕ್ಟ್ರ್ ಹೇಳ್ತಾರೆ ಚಿಕನ್ ತಿನ್ಬೇಡ ಅಂದರೆ ನಾವೇನು ಮಾಡ್ತೇವೆ, ಇವತ್ತು 1 ದಿವಸ ತಾನೆ ತಿನ್ನೋದು, ಅದು 1 ದಿವಸ ಏನು ಮಾಡ್ತದೆ, 15 ದಿವಸ ಅದು ನಮಗೆ ಕಾಯಿಲೆ ಬರ್ತಾ ಇರ್ತದೆ. ಡಾಕ್ಟ್ರ್ ಹೇಳ್ತಾರೆ, ದೇವರು ಹೇಳ್ತಾರೆ, ಈ ಥರ ದಾರಿಯಲ್ಲಿ ಹೋಗಿದ್ರೆ, ನಾವು ಯಾವ ದಾರಿ ಬಿಟ್ಟು ಈ ಕಡೆ ಹೋಗಿದ್ರೆ ಏನಾಗಿರ್ತದೆ, ಕಾಯಿಲೆ ಬರ್ತದೆ. ಅವಾಗ ದೇವರೇ ನನಗೆ ಕಾಯಿಲೆ ಬಂದಿದೆ, ಹಾಸ್ಪಿಟ್ಲಿಗೆ ಎಷ್ಟು ಬಗ್ಗೆ. ನಮ್ಮ ಬಿಲಿಬಸ್ ಒಬ್ಬರು ಇದ್ದಾರೆ, ಅವರು ಯಾವಾಗಲೂ ಒಂದು ಕಾಣಿಕೆ ಹಾಕೋದು 20 ರೂಪಾಯಿ. ನನಗೆ ಗೊತ್ತು, ಅವ್ರು ಅಂಗಿ ಹತ್ಕೊಂಡು ಬಂದು ಹಾಕ್ತಾರೆ 20 ರೂಪಾಯಿ ಅಷ್ಟು. ದಸಮಾ ಭಾಗ ಅದೆಲ್ಲ ಕೊಡೋದಿಲ್ಲ, ಚರ್ಚೆ ಕಟ್ಟೋದಕ್ಕೆ ಏನೋ ಕೊಡೋದಿಲ್ಲ. ಆದರೆ ಅವ್ರ ತಂದೆ ಸತ್ತೋಗಿದ್ದಾರಲ್ಲ, ಅದು ಕ್ರಿಸ್ಮಸ್ ಹಬ್ಬಲ್ಲಿ ಸತ್ತೋಗಿದ್ದಾರೆ 25 ತಾರೀಕು. ಅಲ್ಲಿ ಮಸಾಲೆ ಕಟ್ಟಿದ್ದಾರೆ, 1.5 ವರ್ಷ ಕೊಟ್ಟು ಏನೇನೋ ಕಟ್ಟಿದ್ದಾರೆ. ವರ್ಷ ಹೋಗಿ ಅಲ್ಲಿ ಎಲ್ಲರಿಗೂ ಏನೇನೋ ಮಾಡ್ತಾ ಇದ್ರು. ಕೊನೆಗೆ ಏನಾಗಿತ್ತು ಗೊತ್ತಾ, ಹೋದ ತಿಂಗಳ ತಾನೆ
ಹೇಳ್ದೆ ನೋಡಿ ನೀವು ಚರ್ಚ್ಗೆ ಬರಲ್ಲ, ಚರ್ಚ್ ಕೆಲಸನ ಮಾಡಲ್ಲ, ನೀವು ದೇವರಿಗೆ ಏನೋ ಕೊಡಲ್ಲ, ಆಗ ನೀವು ಹೇಳ್ಬಿಟ್ಟು ಬಂದೆ. ಅವ್ರಿಗೆ ಏನಾಯ್ತು ಗೊತ್ತಾ, ಯಾವ್ದು ಕಾಲ ಕೊಟ್ಟಿದ್ದಾರೆ ಗೊತ್ತಾ, ನಡೆಯೋದಕ್ಕೆ ಆಗಲ್ಲ. ಹಾಗಾದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಕಾಯಿಲೆ ಇದೆ. ಅಲ್ಲಲ್ಲಿಯ ನಡೆಯೋದಕ್ಕಾಗಲ್ಲ, ಎತ್ತೋದಕ್ಕಾಗಲ್ಲ, ಕಷ್ಟಕ್ಕೆ ಹೋಗೋದಕ್ಕಾಗಲ್ಲ. ಹೋಗಿ ಆಸ್ಪತ್ರೆಗೆ 45,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೆ. ಅವ್ರು ಖರ್ಚು ಮಾಡೋದಕ್ಕೆ ಮುನ್ನೆ ಹೋಗಿ ಹಾಸ್ಪಿಟ್ಲಿಂದ ಅವಾಗ ಫೋನ್ ಮಾಡ್ತಾರೆ ನನಗೆ, ಪಾಸ್ಟರ್ ಪ್ರೇಯರ್ ಮಾಡಿ. ನಾನು ಯಾಕಪ್ಪ ನೀನು ಮಾಡಬೇಕು, ಕರೆಕ್ಟ್ ಇಲ್ವಾ? ಅವ್ರು ಡಾಕ್ಟ್ರ್ ಹತ್ರ ಹೋಗಿದ್ದೀರಲ್ಲ, ನೀವೇ ಹೇಳಿದ್ದೀರ 45,000 ರೂಪಾಯಿ ಕೇಳ್ತಾರೆ ಆಪ್ರೇಷನ್ಗೆ, ಆಗಿ ಕೇಳ್ತಾ ಇದ್ದೀರಾ. ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲ ಎಲ್ಲಿ ಕೊಟ್ಟಿದ್ದೀರಾ? ನಿಮ್ಮ ಮಕ್ಕಳಿಗೆ, ನಿನಗೆ, ನಿಮ್ಮ ಹೆಂಡತಿಗೆ ಆ ಥರ ಕೊಟ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಅವ್ರ ಕೋಪ ಬರ್ತದೆ ಇಲ್ಲ? ನೀ ನನಗೋಸ್ಕರ ಏನು ಮಾಡಿದೀಯಾ ಅಂತ ಕೇಳ್ತಾರಲ್ಲ. ನಾ ದೇವರೇ ಅವ್ರ ಸ್ವಲ್ಪ ವಾಸ ಮಾಡಿ ಅಂತ ಕೇಳಿದರೆ ಅವ್ರು ನನ್ನ ಏನು ಹೇಳ್ತಾರೆ, ಬೈತಾರೆ. ಯಾಕೆ? ಅವ್ರು ನಿನ್ಗೋಸ್ಕರ ಇಲ್ಲ, ನನಗೋಸ್ಕರ ಏನು ಕೊಟ್ಟಿದ್ದಾನೆ ಕೇಳ್ತಾರಿಲ್ಲ. ಅಲ್ಲೆಲ್ಲಿಯ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲೆಲ್ಲ ಇದ್ದಾರೆ, ದೊಡ್ಡವರು ಇದ್ದಾರೆ ನೋಡಿ, ಅವರೆಲ್ಲ ಪಾಪ ಹೆಂಗೋ ಬಂದಿದ್ದಾರೆ ನೋಡಿ, ಅದಕ್ಕೋಸ್ಕರ ಮುಗಿಸ್ತೀನಿ. ಇಲ್ಲ ಅವ್ರಿಗೆ ಸಮಯ ಕೊಡೋಣ, ಅವರು ಮಾತು ಮಾಡ್ತಾರೆ. Thank you, Aya. Thank you. Aya, ನೀವು ಮಾತಾಡಿ ಪ್ಲೀಸ್. கடவுளர் encouraging words. தேவனாகிய கர்த்தருக்கு மகிமை உண்டாவதாக. இந்த நாட்களிலும் கூட அருமையான பாஸ்டர் லூயிஸ் அவர்கள் பாஸ்டர் 21 நாள் உபவாச ஜெபம் இருக்கிறாரு. அதனால் அந்த இடத்துக்கு போகணும் எங்களை கூட்டி வந்தார்கள். ஆனாலும் கூட இது வந்தபோது நான் ரொம்ப சோர்ந்து போனோன்னு தான் வந்தேன். எலியாவை போல சூரச்செடியில் படுத்தணும், போதும் கர்த்தாவே என் ஜீவனை எடுத்துக்கொள்ளும் என்று தான் நிலைமையில். ஒரு பக்கம் ஊழியத்தில் கூட போராட்டம், அதே சமயத்தில் ஆண்டவரே எப்படியாவது ஆத்துமாக்களை ஆதாயப்படுத்தணும், அநேக ஜனங்களை எப்படியாவது பரலோக ராஜ்யத்துக்கு கொண்டு போகணும், அதுக்கு அடிமை ஒரு வேலைக்காரனாக இருக்கணும் சொல்லி இப்படிப்பட்ட நிலைமையில் சோர்ந்து போய் ஊழியத்தின் பாதையில் பலவிதமான போராட்டம், ஊழியக்காரர்களாக இருக்கிற அவர் கூட எனக்கு போராட்டங்கள் செய்கிறார்கள். ஆனாலும் கூட இந்த இடத்துல வந்து அபிஷேகத்தில் நிரம்பும் போது வல்லமையான ஒரு அபிஷேகம். மாம்சமோ பலவீனம் உள்ளது, ஆவியோ உற்சாகம் உள்ளது. பலத்தினாலும் அல்ல, பராக்கிரமத்தினாலும் அல்ல, ஆவினாலே ஆகும் என்று சொன்னபடி ஆவியானவர் என்ன அப்படியாய் ஆவியில் நிரப்பி, அருளில் நிரப்பி, வல்லமையான அபிஷேகத்தில் நிரப்பி ஆண்டவர் என்னை பலப்படுத்தினார். அதுக்காக நான் தேவனை நன்றியோடு சோதரிக்கிறேன். எனக்கு பெரிய சந்தோஷமாகிவிட்டது. நான் எப்பொழுதும் இப்படி கூட நான் அபிஷேகத்தில் நிரம்பினதில்லை. இந்த இடத்துல வந்தபோது நம்ம பேசியிருக்கும் போது எலியாவினுடைய சார்பை எலிசா மீது விழுந்தது போல என் மேல் அவங்க அப்படிப்பட்ட அபிஷேகம் என்னால் கட்டுப்படுத்த முடியல. ஆவியானவரை நடத்தினார். அதுக்காக தேவனுக்கு கோடா கோடி சோத்திரங்களை தெரிவித்துக் கொள்கிறேன். கர்த்தர் சிறு சாட்சி ஆசீர்வதிப்பார். நன்றி. தேங்க்யூ. பிரைஸ் லார்ட். ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಜವಾಗಲೂ ಈ ಒಂದು ಸಮಯವನ್ನು ಅವಕಾಶವನ್ನು ಮಾಡಿಕೊಟ್ಟಂಥ ಪಾಸ್ಟರ್ ಅವರಿಗೆ ನಾನು ಸಲ್ಲಿಸ್ತೇವೆ. ಮತ್ತು ಎಲ್ಲರಿಗೆ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಾನು ವಂದಿಸ್ತೇನೆ. ವಿಶೇಷವಾಗಿ ಇವತ್ತು ನಾವು ನೋಡುವಾಗ ಈ ಒಂದು 21 ದಿವಸ ಪ್ರಾರ್ಥನೆಯಲ್ಲಿ ಕಳೆದು ಈ ಒಂದು ಕೊನೆಯ ಒಂದು ಪ್ರಾರ್ಥನೆಯಲ್ಲಿ ನಾವು ಸೇರಿದ್ದಕ್ಕಾಗಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ದೇವರನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ನಿಜವಾಗಲೂ ದೇವರು ನಾವು ನೋಡುವಾಗ ಹೆಚ್ಚು ಸಮಯ ನಾವು ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ ಕಳೆಯುವಾಗ ಹೆಚ್ಚು ಸಮಯ ಪ್ರಾರ್ಥನೆಗೋಸ್ಕರವಾಗಿ ನಮ್ಮ ಮೊಣಕಾಲು ಊರಿ ಸಮಯವನ್ನು ಕಳೆಯುವಾಗ ನಿಜವಾಗಲೂ ನಮ್ಮ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಎಲ್ಲ ಒಂದು ವೈಯಕ್ತಿಕ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ನೋಡಬಹುದು. ನಾನು ನಿಜವಾಗಲೂ ನಾವು ನೋಡುವಾಗ ದೇವರು ನನ್ನನ್ನು ನಿಜವಾಗಲೂ ಸೇವೆಯಲ್ಲಿ ನಡೆಸ್ತಾ ಇದ್ದಾರೆ. ನಾನು ಕಳೆದ ವರ್ಷದಲ್ಲಿ ನಾನು ಬೇರೆ ಒಂದು ಸಂಸ್ಥೆಯಲ್ಲಿದೆ, ಆದರೆ ದೇವರು ನನ್ನನ್ನು ಸೇವೆ ಪೂರ್ಣಾವೃತ್ತಿ ಸೇವೆಗೋಸ್ಕರ ನಮ್ಮ ಕರ್ನಾಟಕದಲ್ಲಿ ದೇವರು ನನ್ನನ್ನು ಕರೆದಿದ್ದಾನೆ. ನಿಜವಾಗಲೂ ನಾವು ನೋಡುವಾಗ ಒಂದು ಮಿಷನ್ ಇಂಡಿಯಾ ಮೂವ್ಮೆಂಟ್ ಎಂಬುದಾಗಿ ಆ ಸಂಸ್ಥೆ ನಿಜವಾಗಲೂ ಸುಮಾರು 18
ರಾಜ್ಯಗಳಲ್ಲಿ ಸೇವೆ ಮಾಡ್ತಾ ಇದೆ. ನಾನು ಕರ್ನಾಟಕದಲ್ಲಿ ಸೀನಿಯರ್ ಪಾಸ್ಟರ್ ಆಗಿ ಸುಮಾರು ಒಂದು 10 ಚರ್ಚ್ಗಳು ನಾರ್ತ್ ಕರ್ನಾಟಕದಲ್ಲಿದೆ. ನಾನು ರಾಯಚೂರು ಗೊತ್ತಲ್ಲ, ರಾಯಚೂರು ಜಿಲ್ಲೆ ಆ ಭಾಗದವನು. ನಿಜವಾಗಲೂ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಜವಾಗಲೂ ನನಗೆ ಮುಖ್ಯವಾಗಿ ಒಂದು ಬೆಂಗಳೂರು ಪಟ್ಟಣದಲ್ಲಿ ಪರಿಚಯ ಮಾಡಿಕೊಟ್ಟಂಥ ಬಿಷಪ್ ಅಯ್ಯ ಲೂಯಿಸ್ ಅವರು ನಿಜವಾಗಲೂ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ಕೃಪನಾಥ ಪಾಸ್ಟರ್ ಅವರು ಮತ್ತು ಜಯಕುಮಾರ್ ಪಾಸ್ಟರ್ ಅವರು ಭಾಳ ನಮಗೆ ನೋಡುವಾಗ ಕಳೆದ ಒಂದು ತಿಂಗಳಲ್ಲಿ 18ನೇ ತಾರೀಕು ನಾವು ಕ್ಯಾಂಪಸ್ ಪುಸ್ತಕದಲ್ಲಿ ಒಂದು ಉಜ್ಜೀವನ ಒಂದು ಕೂಟವನ್ನು ಮಾಡಿದೆವು. ಭಾಳ ಒಂದು ಬೆಂಗಳೂರು ಪಟ್ಟಣದಲ್ಲಿ ಮೊದಲನೇದಾಗಿ ನಾವು ಅದಕ್ಕಾಗಿ ನಾವು ಪ್ರಾರ್ಥನೆ ಬಂದಾಗ ನಿಜವಾಗಲೂ ಅದ್ಭುತವಾಗಿ ಆ ಕೂಟವನ್ನು ಆಶೀರ್ವಾದ ಮಾಡಿದರು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅಗತ್ಯ ಅವಶ್ಯಕತೆಗಳನ್ನು ದೇವರು ತಂದುಕೊಟ್ಟರು. ನಾವು ನೋಡುವಾಗ ಆ ಕಾರ್ಯಕ್ರಮಕ್ಕೆ ಸುಮಾರು ಬೆಂಗಳೂರು ಪಟ್ಟಣದಿಂದ ಒಂದು 40,000 ರೂಪಾಯಿ ಅನೇಕರು ನಮಗೆ ಕಾಣಿಕೆಯಾಗಿ ಕೊಟ್ಟರು. ನಿಜವಾಗಿ ಅದ್ಭುತವಾಗಿ ದೇವರು ಒಳ್ಳೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಹೆಚ್ಚಿನ ಒಂದು ಸೇವೆ ಮಾಡಬೇಕಾದರೆ ದೇವರು ಬೇಕಾಗಿರುವಂಥ ಎಲ್ಲ ಒಂದು ನಾವು ವಿಶೇಷವಾಗಿ ನಾವು ನೋಡುವಾಗ ನಾವು ಈ ಒಂದು ಬೆಂಗಳೂರು ಪಟ್ಟಣದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಂಥವರು ಸುಮಾರು 50 ಜನ ಅವರು ತೀರ್ಮಾನ ಮಾಡಿದ್ದಾರೆ. ನಮ್ಮ ಸಂಸ್ಥೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ಸೇವೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದಕ್ಕಾಗಿ ನಾವು ಸುಮಾರು ನಮ್ಮ ಕೈಲಾದಷ್ಟು ನಾವು ಕಾಣಿಕೆಯನ್ನು ಕೊಟ್ಟು ನಾವು ತಿಂಗಳಿಗೆ ಇಷ್ಟಂತ ಕೊಟ್ಟು ನಡೆಸ್ತೇವೆ ಎಂಬುದಾಗಿ 50 ಜನರು ತೀರ್ಮಾನ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸೇವೆ ನಡಿಬೇಕು, ಒಂದು ಒಳ್ಳೆಯ ಉಜ್ಜೀವನ ಬರಬೇಕು. ಒಂದು ಸೇವೆಯ ಭಾರ, ಪ್ರಾರ್ಥನೆಯ ಭಾರ ನಾವು ಯಾವಾಗಲೂ ಇದ್ದಿದೆ. ಆದರೆ ನಿಜವಾಗಲೂ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾನೆ. ಆ ರೀತಿಯಾಗಿ ನಡೆಸಲಿ ಎಂಬುದಾಗಿ ನಾನು ನೆನೆಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Thank you very much. Please. Praise the Lord. ஆண்டவராகிய இயேசு கிறிஸ்துவின் நாமத்தினாலே ஐயாவுடைய அந்த உபவாச கூட்டத்தில் கலந்து கொள்ள அழைத்து வந்த பிஷப் லூயிஸ் ஐயாவுக்கு ரொம்ப நன்றி. இங்கே வரும்பொழுது சோர்வோடு கூட தான் நாங்கள் வந்தோம். ஆனால் ஆவியில் நிரம்பும் பொழுது கர்த்தர் ஒரு புது பலனை கர்த்தர் கொடுத்தார். அப்பாவுக்கு நன்றி. அந்த அப்பா இல்லைன்னா நம்ம இல்லவே இல்லை. அல்லேலூயா. இங்கே வரும்பொழுது ஆவியில் நிரம்பும் பொழுது நான் ஒரு யோசனையோடு கூட கர்த்தர் என்னை ஒரு வாரம் காலமாக ஒரு 15 நாள் ஆண்டவர் என்னோடு கூட பேசினார். நீ போய் அல்சூர் லேக் கிட்ட மாலை கூட்டத்தை நீ நடத்தணும் அப்படின்னு சொல்லிட்டு என்கிட்ட பேசிக்கொண்டே இருந்தார். ஆனால் இங்கு வரும்பொழுது ஐயா அவர்கள் தேவனாகிய கர்த்தர் அவரோடு கூட பரிசுத்த ஆவியானவர் சொன்னார், நீங்கள் ஊழியத்தை கட்டுவீர்கள் என்று சொல்லி நான் இங்கு வந்தது அது எனக்கு பிரயோஜனமாக இருந்தது. தேவ ஆவியானவர் என்னோடு கூட பேசினது பிரயோஜனமாக இருந்தது. அல்லேலூயா. ரெண்டாவது அவர் சொன்னார், ஸ்கின்ல ப்ராப்ளம் இருக்கிறது என்று சொல்லி. இந்த 70 வயதை நான் தாண்டி விட்டேன். எனக்கு ஸ்கின்ல ப்ராப்ளம் இருந்தது. கர்த்தர் அந்த சோர்வை கர்த்தர் மாற்றி போட்டு கர்த்தர் சுகத்தை கொடுத்தான். இந்த இடத்துல வந்து இந்த ஜபத்தில் கலந்து கொண்டதற்கு நன்றி. என்னுடைய பெயர் பாஸ்டர் ஜெயக்குமார். ஓல்டு பாத்ரூம்லே சுந்தர் ஹாஸ்பிட்டல் அருமையால் அந்த ஸ்லம் ஏரியாவில் தான் நான் ஊழியத்தை செய்கிறேன். மீண்டும் எனக்கு அந்த அல்சூர் லேக் ஸ்லம் ஏரியாவை தான் எனக்கு மீண்டும் காமிச்சார். அதற்காக ஐயா அவர்கள் தொடர்ந்து எனக்காக செவியுங்கள். நீங்கள் வந்து எனக்காக செவியுங்கள். என்னை அழைத்து வந்த ஐயாவுக்கு மிகவும் நன்றி. எங்கள் உற்சாகத்தை கர்த்தர் கொடுத்து மீண்டும் உயிர்ப்பிக்க ஆண்டவர் கர்த்தர் கிருபை செய்து தேவனுக்கு கொடான கொடி ஸ்தோத்திரம். கர்த்தர் இந்த சிறு சாட்சியை முடிக்க கர்த்தர் ஆசீர்வதிப்பாராக. ஆமென். Praise the Lord. Hallelujah. Believers comes and never give anyone time, but all are servant of God. So I am giving time everyone. ప్రైజ్ లో తెలుగు ఎంతమందికి వచ్చు? అందరికి వస్తుంది. నేను 2003లో
బైబిల్ కాలేజ్ చదివాను. చదివిన తర్వాత నాను జీవన్ మాస్టర్. అప్పుడు మనం బైబిల్ కాలేజ్ చదువుకుని మనం పని చేసుకుంటాము, ఎందుకు సేవని మనకు బాగా కోపం చెప్తే ఎవరన్నా మాట్లాడాలని కొట్టేస్తాం అట్టంటే మూర్ఖున్నాను. సరే నేను ప్రార్థన చేశాను. ఒక సంస్థ కింద 8 సంవత్సరాలు సేవ చేశాను. పేరు చెప్పడానికి ఇష్టపడ్డా. అయితే ఒకరోజు ఏదో సంస్థలే ప్రార్థన చేసేటప్పుడు దేవుడు అన్నారు, మీరు జైత్యాలు వెళ్ళిపో. జైత్యాలు నాకేం తెలుసు, జైత్యాలన్నీ నాకు తెలవదు అని అన్నాక దేవుడు అన్నారు, సీదా రైల్వే స్టేషన్కి వెళ్ళి అక్కడ వరంగల్ ట్రైన్ ఎక్కు, అక్కడ దిగి నుంచి జైత్యాలు బస్సు ఉంటుంది, అక్కడ టికెట్ తీసుకొని వెళ్ళాము. అక్కడ వెళ్ళిన తర్వాత సిలువకోడు ఆ ఊరి పేరు, ఆ ఊరికి వెళ్ళమన్నారు. వాళ్ళు చాలా ఇబ్బందులు ఉన్నారు. వాళ్ళు అన్ని యేసు ప్రభు గురించి తెలవదు. అయితే నాకు తెలుగు రాదు, తమిళే మర్చిపోయాను. తమిళ్ నాకు చదివింది తమిళ్ బైబిల్లో, అయితే తమిళ్ మర్చిపోతాను. ప్రసంగం చేశానని కూడా తెలుగు వచ్చింది, అన్నీ కూడా తెలుగు మాట్లాడాను, ఇంటిని కూడా. అయితే వెళ్ళి వాళ్ళు ఇంటి పేరు నక్క అమ్మాయి, వాళ్ళ ఇంటి పేరు నక్క అమ్మాయి, వాళ్ళ ఇంటి పేరు నక్క అమ్మాయి. నీ వెళ్ళారంటే అక్కడ ఒక దర్గా ఉంటుంది, ఆ దర్గా వాళ్ళే కట్టించారు. అక్కడ వెళ్ళి ఇటు తిరిగానంటే వాళ్ళ ఇల్లు ఉంటుంది, అక్కడ వెళ్ళమన్నారు దేవుడు. వెళ్ళాను. వాళ్ళు సుశేష్ చేసుకోవడానికి రెడీగా ఉన్నారు. అప్పుడు సంస్థ వాళ్ళు ఎవరికి కూడా నాకు తెలియదండి. నానెక్కడ బెంగళూరు, వాళ్ళు ఎక్కడ జైత్యాలు. అయితే అడ్రస్ మొత్తం చెప్పి వాళ్ళు దేవుడు పంపారు. వెళ్ళానంటే అమ్మా అని తట్టా, ఎవళ్ళు అన్నారు. తెలంగాణలో అట్లా ఉంటుంది భాష, ఎవళ్ళు అన్నారు. అమ్మ నేను ఒక పాస్టర్ సేవకుడిని, కొద్దిగా గొమ్మ తెరవండి. కరెక్ట్గా నేను ఫ్యాన్కి వేసి ఉన్నాను, దారం అదే తాడు వేసి ఉన్న తర్వాత నన్ను వెళ్ళిన తర్వాత నన్ను ఇట్లా చూశారు. చూసిన తర్వాత నాన్న అమ్మ ఇది చెయ్యకు, ఏడిచాను, బాగా ఏడిచాను. అప్పుడు ప్రార్థన చేశాను. ప్రార్థన చేయక వాళ్ళు అన్నారు, 100 కిలోమీటర్స్ ఎక్కడన్నా వెళ్ళండి, చర్చ్ మాత్రం లేదు, మొత్తం హిందూస్ టెంపుల్ ఇదే ఉంటుంది. మహారాష్ట్ర దగ్గర వెళ్ళాను. అయితే నాకు ఎందుకు చెప్తానంటే వాళ్ళు ఎవరైనా తెలియదు. వాళ్ళు ఒక మాట అన్నారు, మీరు కార్యం జరిగిందంటే, నాకు మంచి జరిగిందంటే, అప్పుల సంస్థ తీరిపోయిందంటే ఇక్కడ నీకు ఒక మందిరం కట్టిస్తాను, చపల కొట్టండి. నాకు ఎవరైనా తెలియదు, వాళ్ళు ఎవరైనా తెలియదు. అయితే ఎక్కడెక్కడ అడిగి ఉంటుందో, ఎక్కడెక్కడ లంబడిస్తూ ఉంటారో అక్కడ వెళ్ళి నాను సువార్త చెప్పుకుంటాను. ఇప్పుడు ఎప్పుడు వెళ్ళిపోతానే తెలియదు. దేవుడు మాట్లాడాను అనుకో, అటు టైం డబ్బులు ఉంటుంది, ఏమన్నది ఎక్కువ ట్రైన్ దేవుడు చూసుకుంటాడు. ప్రైస్లా ఇట్లాంటి మిషనరీ ప్రార్థన చేయండి. అక్కడ సంఘం లేవనెత్తబడాలి, అక్కడ రక్షణ పొందాలి. బాగా దేవుడికి వ్యతిరేకంగా ఒక్క ఇంటికి వెళ్ళారంటే ఏముంటుంది తెలుసా, దండాలు అంటే జై శ్రీరామ్, శ్రీరామ్ ఎవరిని అడుగు. క్రిస్టియన్ అంటే అస్సలు మొత్తం నరికేస్తారు. అట్లాంటి వాళ్ళు ఉన్నారు. ప్రార్థన చేయండి. సిలువకోడు, జైత్యాల్, డోన్, కర్నూలు, నిజామాబాద్, ఆదిలాబాద్, అహ్మదాబాద్, కరీంనగర్, వరంగల్, ఇదన్నీ నాకు తెలియదండి. ఎక్కడెక్కడ ఉన్నాను మొత్తం దేవుడే చూపించారు. ఎక్కడెక్కడ చెప్తారో అక్కడ వెళ్తాను. నన్ను గురించి ప్రార్థన చేయండి. దేవుడు సాక్షించిన అయ్యగారికి అందరు కూడా వందలు. ప్రైజ్ దేవుడు నామ స్తోత్రం కలుగును గాక. అభివ్రతం వారు పాస్టర్ గారు, రెవరెండ్ డాక్టర్. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರು ಬಂದ್ಬಿಟ್ಟು ಹೇಳ್ಬೇಕಾದ್ರೆ ಸುಮಾರು 1000 ಗಟ್ಟಲು
ದೇವರ ಅದ್ಭುತ ಆಶ್ಚರ್ಯಕಾರ ಮಾಡಿದ್ದಾರೆ. ಪಾಸ್ಟರ್ ಬಂದ್ಬಿಟ್ಟು ಒಂದು 15-16 ವರ್ಷದಿಂದ ನನಗೆ ಪರಿಚಯ. ಆಗ ಕೊತ್ನೂರಲ್ಲಿ ಪಾಸ್ಟರ್ ಮ್ಯಾಥ್ಯೂ ಅಂತ ಕೊಯ್ರಾ ಅಂತ ಊರಿಂದ ಬಂದಿದ್ದರು. ಆಗ ಅವ್ರ ಮಿಸ್ಸಸ್ಸು ಪ್ರೆಗ್ನೆಂಟ್ ಆಗಿದ್ದರು. ಅಣ್ಣ ಪಾಸ್ಟರ್ ಕಿರಣ್ ಅವರೊಳಗೆ ಏನೋ ಒಂದು ಅದ್ಭುತ ಇದೆ, ಏನೋ ಒಂದು ಆಶ್ಚರ್ಯಕಾರಿಗಳು ದೇವರು ಮಡಗಿದ್ದಾರೆ, ಪವಿತ್ರ ಆತ್ಮರು ಅವರಿಂದ ಕಾರ್ಯ ಮಾಡ್ತಾರೆ ಎಂಬುದಾಗಿ ದೇವರು ನನ್ನಲ್ಲಿ ಮಾತಾಡಿದ್ರು. ಆಗ ಅವ್ರು ಪ್ರೆಗ್ನೆಂಟ್ ಆಗಿರುವಾಗ ಅವ್ರ ಗಂಡ ಹೆಂಡತಿ ಇಬ್ಬರು ಯಾವಾಗ ನೋಡಿದ್ರು ಜಗಳ. ಸರಿ, ನಾನು ವಯಸ್ಸಲ್ಲಿ ದೊಡ್ಡವನಾಗಿದ್ದೀನಿ ಎಂಬುದಾಗಿ ತಿಳ್ಕೊಂಡು ಮನೆಗೆ ಬಂದು ಪ್ರೇಯರ್ ಮಾಡಿದ್ವಿ. ಪ್ರೇಯರ್ ಮಾಡಿದ್ರೆ ಸ್ವಲ್ಪ ಒಂದು ವಾರ ಸಮಾಧಾನ ಆಗಿರ್ತಾರೆ, ಮತ್ತೆ ಅವರಿಗೆ ಜಗಳ. ಇಬ್ಬರು ಬೇರೆ ಬೇರೆ ಆಗೋ ಥರ ಆಗ್ಬಿಟ್ರು. ಆಗ ಪಾಸ್ಟ್ ಹೇಳಿದ್ರು, ಇಬ್ಬರು ಪ್ರೇಯರ್ ಮಾಡುವಾಗ ಕಿರಣ್ ಪಾಸ್ಟ್ ಹೇಳಿದ್ರು, ಇಲ್ಲಿ ನೀವು ಎಲ್ಲ ಮಡಗಿದ್ದೀರಿ, ಅದರಲ್ಲಿ ಡೆಲ್ಲಿ ಆಗ್ರಾದಲ್ಲಿ ಕಟ್ಟಿರೋದು ಯಾವುದು, ತಾಜ್ ಮಹಲ್. ಅದ್ರದ್ದು ಒಂದು ಇದು ಸೆಲೆ, ಗಂಡ ಹೆಂಡತಿ ಇರೋ ಥರ ಒಂಥರ ಸೆಲೆ, ಅದ್ರೊಳಗೆ ಏನೋ ಮಡಗಿದ್ದಾರೆ, ಅದನ್ನ ಮಡಗಿದ್ರು ಅವರು. ಅದ್ರ ಫುಲ್ ನೀರಿತ್ತು. ಆಗ ಪಾಸ್ಟ್ ಬಂದು ಹೇಳಿದ್ರು, ನಾನು ಅವ್ರನ್ನ ಅಣ್ಣ ಅಂತಾನೆ ಕರೆಯೋದು. అన్న ఏమన్నా ఇట్లా చెప్తాడారు, ఇది ఎంత డబ్బులు ఇచ్చి తీసుకుని వచ్చుంటారు, మీరేమన్నా దాన్ని ఎత్తి పారే అని చెప్తారు. ಪಾಸ್ಟ್ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ರು, ಆ ಮ್ಯಾಥಿ ಪಾಸ್ಟ್ರು ನಮ್ಮ ಮುಂದೆನೆ ಅದು ಇಷ್ಟು ದೊಡ್ಡದಾಗಿತ್ತು ತಗೊಂಡು ಬಂದು ಹೊರಗಡೆ ಹೊಡೆದಾಕ್ಬಿಟ್ರು. ಹೊಡೆದಾಕಿದ ಮೇಲೆ ಆಗ ಪಾಸ್ಟ್ ಹೇಳಿದ್ರು, ಆ ತಾಜ್ ಮಹಲ್ ಕಟ್ಟುವಾಗ ಎಷ್ಟೋ ಜನರನ್ನ ಸಾಯಿಸಿ ಅದ್ರ ಕೆಳಗೆ ಉಣ್ಬಿಟ್ಟು ಅದ್ರ ಮೇಲೆ ತಾಜ್ ಮಹಲ್ ಕಟ್ಟಿರೋದು. ಅದ್ರ ಡೆವಿಲ್ ಸ್ಪಿರಿಟ್, ಆ ಕೆಟ್ಟದ ಸ್ವಾಭಗಳು, ಆವಿಗಳು ಇಲ್ಲೇ ಸುತ್ತಾ ಇದೆ, ನಿಮ್ಮಲ್ಲೇ ಬಂದು ಸೇರ್ಕೊಂಡಿದೆ ಅಂತಂದ್ರು. ಆಗ ನಾನು ಆ ಪಾಸ್ಟರ್ನ ಕರೆಕ್ಟಾಗಿ ಹೇಳಿದ್ದಾರೆ ಎಂಬುದಾಗಿ ನಾನು ತಿಳ್ಕೊಂಡೆ. ಆಮೇಲೆ ಅವಾಗವಾಗ ಅವ್ರನ್ನ ಹೋಗಿ ಸಂದೇಶ ಪ್ರೇಯರ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಈಗ ಏನು ಇಲ್ಲ ನಮಗೆ, ನಾವು ಆರಾಮಾಗಿದ್ವಿ, ನಮಗೇನು ತೊಂದರೆ ಇಲ್ಲ. ಆಮೇಲೆ ಡೆಲಿವರಿ ಟೈಮ್ಲೆಲ್ಲ ಸ್ವಲ್ಪ ನಾವು ಪ್ರೇಯರ್ ಮಾಡಿ ಹೆಲ್ಪ್ ಮಾಡಿದ್ವಿ. ಆಮೇಲೆ ಅದೇ ಕೊತ್ನೂರಲ್ಲಿ ಒಂದು ಚಿಕನ್ ಸ್ಟಾಲ್ ಇತ್ತು. 54 ಪಾಸ್ಟ್ಗಳನ್ನ ಕರ್ಕೊಂಡೋಗಿ ಪ್ರೇಯರ್ ಮಾಡಿದ್ದೀನಿ. ಏನಪ್ಪ ಇವರು ಪಾಸ್ಟ್ ಅಂತಾರೆ, ಚಿಕನ್ ಸ್ಟಾಲಲ್ಲಿ 54 ಪಾಸ್ಟ್ಗಳನ್ನ ಯಾಕೆ ಕರ್ಕೊಂಡೋಗಿ ಪ್ರೇಯರ್ ಮಾಡ್ತಾರೆ ಇವರು? ಆದರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಅವರಲ್ಲ, ಶ್ರೀಲಂಕಾದವರು. ಅವರು ಟೆರರಿಸ್ಟ್ ಥರ, ಪ್ರಭಾಕರ್ ಇದ್ರಲ್ಲ ಹುಲಿ, ಆ ಥರ ಕ್ಯಾಟಗಿರಿ ಅವ್ರದ್ದು. ಯಾರು ಬಂದ್ರು ಹೊಡೆದ್ಬಿಡೋರು, ಯಾರಿಗೆ ಮರ್ಯಾದೆ ಕೊಡಲ್ಲ. ಏನು ನೀನು ಪಾಸ್ಟ್ರ, ಏನು ಅದರಿಂದ ಏನು ಲಾಭ, ಏನಕ್ಕೆ ನೀವು ಪಾಸ್ಟ್ ಅಂದರೆ ಏನಕ್ಕೆ ಪಾಸ್ಟ್? ನೀವು ಎಲ್ಲ ಪ್ರೇಯರ್ ಮಾಡ್ತೀವಿ, ದೇವ್ರ ವಾಕ್ಯ ಸಂದೇಶ ಕೊಡ್ತೀವಿ, ಆರಾಧನೆ ಮಾಡ್ತೀವಿ, ದೇವ್ರ ನಾಮನ ಮಹಿಮೆ ಪಡಿಸ್ತೀವಿ, ಅದೆಲ್ಲ ಕರೆಕ್ಟು. ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಿಮ್ಮ ವರಮಾನ ಎಲ್ಲ ದೇವ್ರು ನೋಡ್ಕೊತಾರೆ. ಇಷ್ಟು ಜೋರಾಗಿ ಮಾತಾಡ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ನನಗೆ ನಿಮ್ಮನ್ನು ಕರೆದು ಮಾತಾಡಬೇಕು ಅನ್ನಿಸ್ತು. ನಾನು ಎಲ್ಲರನ್ನ ಹೊಡೆದ್ಬಿಡ್ತೀನಿ, ಹೊಡಿಬೋದು, ಆದರೆ ನನ್ನ ನೀನು ಹೊಡೆಯೋಕ್ಕಾಗಲ್ಲ ಅಂತ. ನೀನು 10 ಏಟು ಹೊಡಿಬೋದು, ನಾನು ಒಂದೇ ಏಟಲ್ಲಿ ನಾನು ನಿನ್ನ ಬಿಡಿಸ್ಬಿಡ್ತೀನಿ ಅಂತಂದೆ. ಈಗ ಸ್ವಲ್ಪ ಕೋಪವಾಗಿ ಸಮಾಧಾನಕರವಾಗಿ ಇರುವಾಗ ಅಣ್ಣವ್ರನ್ನ ಕರ್ಕೊಂಡು ಹೋದೆ, ಪಾಸ್ಟರ್ನ. ಅಣ್ಣ ಸ್ವಲ್ಪ ಪ್ರೇಯರ್ ಮಾಡೋಣ. ಸರಿ ಪ್ರೇಯರ್ ಮಾಡೋಣ ಅಂತೇಳಿ ಇಂಗ್ಲೀಷಲ್ಲಿ ಪ್ರೇಯರ್ ಮಾಡಿದ್ರೆ, ಇಲ್ಲಿ ಒಂದು ಕೋಳಿನೂ ಕೊಯ್ಬಾರ್ದು. ಏನಪ್ಪ ಇದು, ಚಿಕನ್ ಅಂಗಡಿ ಅವ್ರ ಬಿಸ್ನೆಸ್ಸು. ಆದರೆ ಅದಕ್ಕೆ ಮುಂಚೆ 65,000 ಒಂದು ಬ್ಯಾಂಕಲ್ಲಿ, 1 ಲಕ್ಷ ಒಂದು ಬ್ಯಾಂಕಲ್ಲಿ ಇತ್ತು. ಅಣ್ಣವ್ರು ಯಾವಾಗ ಬಂದಲ್ಲಿ ಪ್ರೇಯರ್ ಮಾಡಿದ್ರು, ಒಂದು ಕೋಳಿನೂ ಕೊಯ್ಬಾರ್ದು ಅಂತ ಹೇಳಿ ಪ್ರೇಯರ್ ಮಾಡ್ಬಿಟ್ಟಲ್ಲ ಅಂತೇಳಿ ನನಗೆ ಬೇಜಾರಾಯಿತು. ನನಗೆ ಅವ್ರ ಫ್ರೆಂಡು, ಇವ್ರು ನನಗೆ ಫ್ರೆಂಡು, ಇವ್ರನ್ನ ಕರ್ಕೊಂಡು ಪ್ರೇಯರ್ ಮಾಡುವಾಗ 1 ವಾರವರೆಗೂ 1 kg ಹೋಗ್ಲಿಲ್ಲ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಬಾಡಿಗೆ ಕಟ್ಟಕ್ಕಾಗಲಿಲ್ಲ, ಬೇಜಾರಾಗ್ಬಿಟ್ಟ. ಆಮೇಲೆ ಇವರು ಬರ್ತಾರಲ್ಲ, ಅವ್ರು ಬಂದು ನಿಂಬೆಹಣ್ಣು ಕೊಟ್ರೆ ಸುಮ್ಮನೆ ಒಂದು ಡ್ಯಾನ್ಸ್ ಮಾಡಿ ಸುಮ್ಮನೆ ಮಾಡಿ ಅವ್ನ ತಲೆ ಮೇಲೆ ಹಿಂಗೆ ಮಾಡಿ 500 ರೂಪಾಯಿ ಕೊಡ್ತಾನೆ. ನಾನು ಹೋಗಿ ಪ್ರೇಯರ್ ಮಾಡಿದ್ರೆ 10 ರೂಪಾಯಿ ಕೊಡ್ತೇನೆ. ಇದು ಹಿಂಗೆ ಈ ಥರ ಮಾಡಬೇಡಪ್ಪ, ನೀನು ದೇವ್ರ ಮಕ್ಕಳು ಅಂದ್ರೆ ಏನು? ಅವರು ಸುಮ್ಮನೆ ದೇವರಲ್ಲಿ ಆರಿಸ್ಕೊಂಡಿರೋರು ಮಾತ್ರ ಆ ಥರ ಇರೋರಿಗೆ ನೀನು ಕೊಡು. ನೀನು ಅವರು ಬೇರೆ ಥರ ಇದ್ದಾರೆ, ನೀನು ಯಾಕೆ ಆ ಥರ ಕೊಡ್ತಾ ಇದ್ದಂದ್ರೆ ಅದು ನನ್ನ ಇಷ್ಟ ಅಂತ. ಸರಿ ಆಯ್ತು ಅಂತ ನಾವು ದೇವ್ರ ಸೇವಕರೆಲ್ಲ ಪ್ರೇಯರ್ ಮಾಡಿ 54 ಪಾಸ್ಟ್ ಆದಮೇಲೆ 54ನೇ ಪಾಸ್ಟ್ ಆಗಿ ಕಿರಣ್ ಪಾಸ್ಟ್ ಬಂದು ಅಲ್ಲಿ 1 ಕೋಳಿನೂ ಕೊಯ್ಬಾರ್ದಂತ. ಬ್ಯಾಂಕಲ್ಲಿ ಇರೋದೆಲ್ಲ ಖಾಲಿ ಆಯಿತು. ಮನೆಯಲ್ಲಿ ಕಷ್ಟ ಬಂತು, ಮನೆಯಲ್ಲಿ ಹೆಂಡತಿ ಗಂಡ ಬೇರೆ ಆಗೋ ಥರ ಆಗ್ಬಿಟ್ರು. ಆಮೇಲೆ ದೇವ್ರ ಮೂಲಕವಾಗಿ ಅದು 1 ವರ್ಷ ಆದಮೇಲೆ ಮತ್ತೆ ಒಂದು ಸೇರಿಸ್ತೀವಿ. ರಾತ್ರಿ 12 ಗಂಟೆ ಮೇಲೆ
ಒಂದು 5 ಜನ 10 ಜನ ಕೂತ್ಕೊಂಡು ಅದು ನ್ಯಾಯ ಮಾಡಿ ಸೇರಿಸಿದ್ವಿ. ಆಮೇಲೆ ಅಲ್ಲಿ ಅದೇ ಜಾಗದಲ್ಲಿ ಒಬ್ಬರು, ಈಗ ನನ್ನ ವಿಚಾರ ಬರ್ತೀನಿ, ಅಲ್ಲೊಬ್ಬರು ಮಂತ್ರ ಮಾಡೋರು ಬಂದಿದ್ರು. ಅಲ್ಲಿ ಅನೇಕ RSS ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ, ಹಣವಂತರು, ಜಮೀನ್ದಾರು, ಕೋಟಿ ಲೆಕ್ಕದಲ್ಲಿ ಹಣ ಇರೋರೆಲ್ಲ ಇದ್ದಾರೆ. ನಾನು ಆ ಕಡೆ ಈ ಕಡೆ ಎಲ್ಲ ಹೋಗೋದೆಲ್ಲ ಕೇಳೋದು, ಏನಪ್ಪ ನೀನು ಈ ಕಡೆನೇ ಓಡಾಡ್ತಾ ಇದ್ದೀವಿ, ನಂದು ಈ ಕಡೆನೇ ಸೇವೆ. ನಾವು ಇಲ್ಲಿ ಯಾರು ಗೊತ್ತಾ, ನಾವು RSS ಅವರು, ನಾವು ನೀವು ಯಾರಿದ್ರು 7SS ಇದ್ದಾರೆ, ಅವರೇ ಜೀಸಸ್ ಅಂತ, ಅವರೇ ಪೂರ್ಣ ಒಳ್ಳೆ ದೇವರು, ಅವರೇ ಭೂಮಿ ಅವ್ರ ಪಾದಪೀಠವಾಗಿದೆ, ಆಕಾಶ ಸಿಂಹಾಸನವಾಗಿದೆ, ಭೂಮಿ ಅದ್ರಲ್ಲಿ ತುಂಬಲ್ಪಟ್ಟಿರೋದು ಕರ್ತನ ಕೃಪೆ ಅಂತಂದೆ. ಆಮೇಲೆ ವಿಚಾರಣೆ ಮಾಡಿದ್ದಾರೆ, ಅದೇ ಚಿಕ್ಕನಗಡಿ ಅವ್ರ ಹತ್ರ ವಿಚಾರಣೆ ಮಾಡಿದ್ದಾರೆ. ಇವನು ಏನು ಹಿಂಗೆಲ್ಲ ಹೇಳ್ತದನಲ್ಲ, ಇವನು ಯಾರು, ಇವನು ಬೈತಿ ಬಂಡೆ, ಮನೋಗರ ಅಳಿಯ, ಅವರು ಚೇರ್ಮನ್, ನಮ್ಮ ಚೇರ್ಮನ್ ಅಳಿಯ, ಅವನು ಬೈತಿ ಬಂಡೆ, ಅವರು ಅಳಿಯಲ್ಲಿದ್ದಾರೆ. ನಾನು ಅವ್ರ ಕುಟುಂಬದಲ್ಲಿ ನಾನು ಒಬ್ಬಂಟಿಯಾಗಿ ಹೋಗಿ ತಗೊಳಕೊಂಡಿದ್ದೀನಿ. ಅವ್ರು 2,000 ಜನ ಇದ್ದಾರೆ, ನಾನು ಒಬ್ಬನೇ. ಮದುವೆಗೂ ನಾನು ಒಬ್ಬನೇ, ಎಲ್ಲ ಜಗಳ ಬಂದ್ರು, ಹೋರಾಟ ಬಂದ್ರು, ಫ್ಯಾಮಿಲಿ ನಡೆಸಿ ಎಲ್ಲದಕ್ಕೂ ನಾನು ಒಬ್ಬನೇ ಅಲ್ಲಿ. ಆದರೆ ನನ್ನ ಜೊತೆಲಿ ದೇವರು ಇದ್ದಾರೆ. ನಾನು ಸತ್ತೋಗ್ಬೇಕಾದ್ರೆ ಯಾವಾಗಲೇ ಸತ್ತೋಗ್ಬೇಕಾಯ್ತು. ಅವರೆಲ್ಲ ಒಂದು ರೌಡಿ ಯಾರೋ ಬಂದರು, ಆ ರೌಡಿ ಬಂದ ಮೇಲೆ ನಮ್ಮ ಮಾವಾಗಿ ಒಂದು ಲೆಟರ್ ಕೊಟ್ಟರು, ಯಾರ ಮೂಲಕವಾಗಿ, ನೀನು 50,000 ಕೊಟ್ಟಿಲ್ಲ ಅಂದರೆ ನಿನ್ನ ಚುಚ್ಚಿಬಿಡ್ತೀನಿ ಅಂತ. ಅವ್ರ ಜೊತೆಲಿ ಇರೋನ್ನ ಚುಚ್ಚಿಬಿಟ್ರು, ಕಲ್ಲೆಲ್ಲ ಹೊರಗಡೆ ಬಂದ್ಬಿಟ್ಟು ಇವರಿಗೆ ಗಡಗಡೆ ಅಂತ ಕೈ ಎಲ್ಲ ನಡ್ಕೊ ಬಂದ್ಬಿಡ್ತು. ಆಮೇಲೆ ನಾನು ತಲವಾರೆಲ್ಲ ಒಂದು ಪರ್ಕೆ 10 ತೆಂಗಿನ ಪರ್ಕೆ ತಗೊಂಡ್ಬಂದು, ಈ ಕಡೆ ಒಂದು 10, ಆ ಕಡೆ ಒಂದು 10, 20 ಪರ್ಕೆ ತಗೊಂಡು ಅದರೊಳಗೆ 10 ತಲವಾರು ಕಟ್ಬಿಟ್ಟು ತಗೊಂಡ್ಬಂದೆ. ಲಾಸ್ಟಲ್ಲಿ ಆ ತಲವಾರು ನನ್ನ ತಲೆ ಮೇಲೆ ಬಂದ್ಬಿಡ್ತು. ಹೊಟ್ಟೆದಲ್ಲೇ ಸಾವು ಎಂಬುದಾಗಿ. ಆಗ ಮರಣವು ಜೀವವು ನಮ್ಮ ನಾಲಿಗೆ ಹೊಸದಲ್ಲಿದೆ. ಆಗ ಪಾಸ್ಟರ್ ಹೇಳುವಾಗಲೂ ಅಲ್ಲಿ ಅನೇಕ ಕಾರ್ಯಗಳು ದೇವರು ಮಾಡಿದ್ರು, ದೇವರು ನಮ್ಮ ಮಹಿಮೆ ಹೊಂದಲಿ. ಆಮೇಲೆ ಒಂದು ಮಂತ್ರವಾದಿ ಬಂದು ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಂಡಿದ್ರು. ಆಗ ನಾನು ದೇವ್ರ ಹತ್ರ ಮಾತಾಡಿದೆ, ದೇವರು ಇವ್ರು ಯಾಕೆ ಇಲ್ಲಿ ಕುಂತಿದ್ದಾರೆ, ಅದು ನಿನ್ನ ಪರವಾಗಿನೇ ಬಂದಿದ್ದಾರೆ ಅವರು, ಏನು ಇಷ್ಟು ವರ್ಷ ಇರಲಿಲ್ಲ, ಇವಾಗ ಬಂದು ಕುಂತಿದ್ದಾರೆ. ಅವ್ರ ಕಾಲ ಮೇಲೆ ಕಾಲು ಹಾಕೊಂಡಿರುವಾಗ ನಾನು ಅದನ್ನ ತಲೆಗೆ ಹಾಕೊಂಡಿಲ್ಲ. ಆಮೇಲೆ ಹೋಗೋದು ಬರೋದು, ಪ್ರೇಯರ್ ಮಾಡೋದು. ಆಮೇಲೆ ಹೇಳಿದ್ರು, ನನ್ನ ಹತ್ರ ಒಂದು ಹಾವಿ ಇದೆ, ಸ್ಪ್ರೀಟು, ಒಂದು 5 ನಿಮಿಷ ಎಕ್ಸ್ಟ್ರಾ ತಗೊಳ್ತೀನಿ, ಆ ಸ್ಪ್ರೀಟ್ನ ನಿನ್ನ ಹತ್ರ ಕಳ್ಸಿಕೊಟ್ಟಿದ್ದೀನಿ ನಾನು, ಅದಕ್ಕೆ ಹೇಳಿದ್ರೆ ನಿನಗೆ ವಾಂತಿ ಬೇದಿ ಬರೋ ಥರ ಮಾಡ್ಬಿಡುತ್ತದೆ ಅಂತ ಹೇಳಿದ್ರು ಅವರು. ಆಮೇಲೆ ಆ ಸ್ಪ್ರೀಟ್ ಅವ್ರ ಹತ್ರ ಹೇಳಿದ್ರೆ ಅಂತ, ಆದರೆ ಅವರು ದೇವರಾಗಿ ಅದು ಇದನ್ನು ಮಾಡ್ತಾರೆ, ಮನೆ ದೇವರು, ಕುಲ ದೇವರು. ಆಮೇಲೆ ನೀನು ಇನ್ನೊಂದು ಸಾರಿ ಅದನ್ನ ಸಂಗಡ ನೀನು ಕಳಿಸಿದ್ರೆ ನಾನು ನಿನ್ನ ಒಡಗುಳಿತೀನಿ ಅಂತ ಅದನ್ನು ಅವ್ರ ಹತ್ರ ಹೋಗಿ ಹೇಳಿದ್ದೀನಿ, ಆ ಮಂತ್ರವಾದಿ ಹತ್ರ. ಆಗ ನನ್ನ ನೋಡಿ ಹೊಗಳಿದ್ರು ಅವರು, ಅಯ್ಯ ನೀವು ಯೇಸು ಸ್ವಾಮಿ ತೊಡೆ ಮೇಲಿನ ಮಲಗಿದ್ದೀರಿ, ಅವರು ಎಷ್ಟು ಉದ್ದ ಕೂದಲು ಬಿಟ್ಟಿದ್ದಾರೆ, ಬೆಳಿ ಅಂಗಿ ಉಟ್ಕೊಂಡು ಹಂಗೆ ಅವ್ರು ಕೂತಿದ್ದಾರೆ, ಅವರ ತೊಡೆ ಮೇಲೆ ನೀವು ಮಲಗಿದ್ದೀರಿ, ಅವ್ರ ತಲೆ ಮೇಲೆ ನಿನ್ನ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆದರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ದೇವರು ನನಗೆ ಅಗ್ನಿ ಅಭಿಷೇಕ ಕೊಟ್ಟಿದ್ದಾರೆ. ದೇವ್ರಿಗಾಗಿ ನಾನು ಅನೇಕ ಸೇವೆ, 30 ವರ್ಷ ಸೇವೆ ಮಾಡಿದ್ದೀನಿ. ಎಲ್ಲ ಕಡೆಯೂ ದೇವರು ಬಿಡುಗಡೆ, ಎಲ್ಲ ಆಶೀರ್ವಾದಗಳು ಕೊಟ್ಟಿದ್ದಾರೆ. ಅದರಿಂದ ಅನ್ನ ಮೂಲಕವಾಗಿ ಅನೇಕ ಆಶೀರ್ವಾದಗಳು ನಡೆದಿದೆ. ಇವತ್ತು ಆರಾಧನೆ ನಡೆಸುವಾಗ ದೇವ್ರ ಕೃಪೆ, ದೇವ್ರ ಮಹಿಮೆ ತುಂಬವಾಗಿ ತುಂಬಿ ನಮ್ಮನ್ನ ಬಲಪಡಿಸಿತ್ತು. ಅದಕ್ಕಾಗಿ ಸ್ತೋತ್ರ. ಪಾಸ್ಟರ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೈಸ್ ಗಾಡ್. ಯಾಕಂದ್ರೆ ನೀವು 5 ನಿಮಿಷ ಎಕ್ಸ್ಟ್ರಾ ತೊಂದ್ರೆ ಇನ್ನೊಬ್ರು 5 ನಿಮಿಷ ಕಟ್ ಆಗುತ್ತೆ. ಸೊ ಲೆಟ್ ಅಸ್ ಗಿವ್ ಟೈಮ್ ಟು ಎವ್ರಿವನ್. ಅಣ್ಣ ಬನ್ನಿ ಮುಂದೆ. ಸೊ ಜೀವರಾಜ್ ನಮ್ಮ ಅಣ್ಣ 15 ವರ್ಷದಿಂದ ಗೊತ್ತು, ತುಂಬಾ ಅದ್ಭುತ ಕಾರ್ಯಗಳು ದೇವರು ನಾವು ಮಾಡೋ ಸೇವೆಗಳಲ್ಲಿ ಮಾಡಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡಿ ಬಂದಿರತಕ್ಕಂಥ ದೇವ ಜನರೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಇಲ್ಲಿ ಉಪವಾಸದಲ್ಲಿರ್ತಕ್ಕಂಥ ಸೇವಕರಿಗೆ ಮತ್ತು ಕುಟುಂಬಕ್ಕೆ ತುಂಬ ಯೇಸು ನಾಮದಲ್ಲಿ ನಾನು ವಂದನೆಯನ್ನು ಹೇಳುವವನಾಗಿದ್ದೇನೆ. ಈ ಸಾಕ್ಷಿ ಏನಪ್ಪ ಅಂತಂದರೆ, ಇಲ್ಲಿ ಕೂಡಿ ಬಂದದ್ದು ದೇವರ ಉಪಸ್ಥಿತಿ, ದೇವರ ಪ್ರಸನ್ನತೆ. ಇದು ಸಿಗಬೇಕಂದ್ರೆ ಬಹಳ ಜನರಿಗೆ ಸಿಕ್ಕಲ್ಲ. ನಮಗೂ ದೇವರ ಕೃಪೆ ಸಿಕ್ಕಿದೆ. ನಾವು ದೇವರಲ್ಲಿ ಸಂತೋಷ ಪಡೋಣ, ಸೇವಕರ ಮುಂದೆ ನಾವು ಸಂತೋಷ ಪಟ್ಟವ್ರನ್ನ ಪ್ರೋತ್ಸಾಹಿಸೋಣ ದೇವರ ನಾಮದಲ್ಲಿ. ಮತ್ತು ನಂದು ಬಂದು ಯಾದಗಿರಿ, ನಮ್ಮ ಮಗ ಇಲ್ಲಿ ಯಲಹಂಕದಲ್ಲಿ ಸೇವೆ ಮಾಡ್ತಾರೆ, ಪ್ರಾರಂಭ ಮಾಡಿದ್ದಾರೆ. ನಾವು ಯಾದಗಿರಿಯಲ್ಲಿ ರವಿರೆಡ್ಡಿ ಅಂತ ಪಾಸ್ಟರ್ ಗೊತ್ತಿರ್ತದೆ, ನಿಮ್ಮದು ರಾಯಚೂರು ರವಿರೆಡ್ಡಿ ಅಂತ ಗೊತ್ತು ನಿಮಗೆ. ರವಿರೆಡ್ಡಿ ಹತ್ರ ನಾನು 25 ವರ್ಷ ಅವ್ರ ಜೊತೆಗಿದ್ದು ಇವ್ಯಾಂಜಲಿಸ್ಟ್ ಆಗಿ ಸೇವೆ ಮಾಡ್ತಾ ಇದ್ವಿ. ಹಳ್ಳಿಯಿಂದ ಹೋಗ್ತಾ ಇದ್ವಿ, 14 ಕಿಲೋಮೀಟರ್ ಮರಕಲ್ ಅಂತೇಳಿ ಹೋಗ್ತಾ ಇದ್ದಾಗೆ ಅವರಿಂದ ನಾವು ಅಲ್ಲಿವರೆಗೆ ಸೇವೆ ಮಾಡಿ ಅವ್ರ ಜೊತೆಗಿದ್ದು ಕಷ್ಟ, ಏನೋ ಭಯಂಕರವಾದ ಕಷ್ಟಗಳಿಂದ ದೇವರ ಅದ್ಭುತವಾಗಿ ಟೆಂಟ್ ಹಾಕುತ್ತಾ ಅಲ್ಲಿ ಇಲ್ಲಿ ಬೇರೆ ಬೇರೆ ಮನೆಗಳ ಬಾಡಿಗೆ ಎಲ್ಲಿ ಹೋಗ್ತು ಅಲ್ಲಿ ಟೆಂಟ್ ಹಾಕೋದು, ಜೋಪಡಿ ಹಾಕೋದು, ಅಲ್ಲೇ ಆರಾಧನೆ ಮಾಡೋದು.
ನಾವು ಉಪವಾಸಕ್ಕೆ ಮೊದಲೇ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ಪಾಸ್ಟಲ್ಲಿ ಒಂದೇ ಒಂದು ಆತ್ಮ ಇತ್ತು, ಅದನ್ನು ಹೋಗಿಬಿಟ್ಟಿತ್ತು. ದೇವರು ನನ್ನ ತೊಗೊಂಡು ಹೋದ್ರು, ಭಾನುಮತಿಗಳಿಂದ ಬಿಡುಗಡೆ ಮಾಡಿ ತೊಗೊಂಡೋದ್ಮೇಲೆ ಜಂಗಲ್ದವ್ರು ಒಂದು ಸರ್ತಿನೇ 100 ಜನ ಬಂದ್ಬಿಟ್ರು. ಉಪವಾಸ ಪ್ರೇಯರ್ ಮಾಡುವಾಗ 100 ಜನ ಬಂದರು. ದೊಡ್ಡ ಸಭೆಯಾಗಿ ಬೆಳೀತು. ಆಮೇಲೆ ಬಿಲ್ಡಿಂಗ್ ಆಯಿತು, ಕಾಂಟ್ರಾಕ್ಟ್ ಆಯಿತು. ಅದು ಮಹಾನಿಧಾನ ಅಂತೇಳಿ ಫಾಸ್ಟ್ ಬಂದು ಬಿಷಪ್ ಕೇರಳ ಅವ್ರದ್ದು ಮುಂಬೈಯಲ್ಲಿ 27 ಜಿಲ್ಲೆಗಳಲ್ಲಿ ಸೇವೆ ನಡೀತದೆ. ಅವರಿಗೆ ನಾವು ಜಾಯ್ನ್ ಆಗಿದ್ವಿ. ಛತ್ತೀಸ್ಗಢ, ಡೆಲ್ಲಿ ಮತ್ತು ಮುಂಬೈ ಮತ್ತು ರಾಜಸ್ಥಾನ, ಯಾವ ಇದು ಬರ್ತದ ಮಹಾರಾಷ್ಟ್ರಗಳಲ್ಲಿ ಅನೇಕ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಇವಾಗ ಏನಂದರೆ ಅವರಿಂದ ನಾವು ಬಂದು ಬಿಡುಗಡೆ ಆದ್ದೀವಿ. ದೇವರು ನಮ್ಮನ್ನು ಬಿಡಿಸಿದ. ಸ್ವಾಮಿ, ನಾನು ಇಷ್ಟೇ ದಿನ ಇಲ್ಲಿ ಇವ್ರ ಹತ್ರ ಇದ್ದರೆ ನಾನು ಹೇಗೆ ಬೆಳೆದಪ್ಪ, ನಾನಂತೂ ದೊಡ್ಡ ಎಜುಕೇಟೆಡ್ ಅಲ್ಲ. ಆದರೆ ಪೇತ್ರನ ಕರೆದಂಥ ದೇವರು, ನಾವು ಸಾಧಾರಣವಾಗಿ ನೀವು ವಿದ್ಯಾಭ್ಯಾಸ ಕೊಟ್ಟಿದ್ದೆ ಹಳ್ಳಿಯಲ್ಲಿ ಇದ್ದುಕೊಂಡು, ಆದರೆ ನಿಮ್ಮ ಸೇವೆ ಮಾಡ್ಬೇಕಂದಾಗ ದೇವರು ನಮ್ಮನ್ನು ಸಪ್ರೇಟಾಗಿ ಕರ್ಕೊಂಡು ಬಂದರು. ಮನೆಯಲ್ಲಿ ನಮ್ಮ ಹೆಂಡತಿ ನಾವು ಇಬ್ಬರು ಆರಾಧನೆ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇನ್ನಿಬ್ಬರು ಬಿಲಿವರು ನಮ್ಮ ಪಕ್ಕದವರೇ ಇದ್ದಾರೆ. ನಮ್ಮ ಚಿಕ್ಕಪ್ಪವ್ರ ಕುಟುಂಬ ಅವರು ರಕ್ಷಣೆ ಬಂದಿದ್ದರು. ಅವರು ಯಾದಗಿರಿಗೆ ರೇವರೆಡ್ಡಿ ಪಾಸ್ಟ್ರಿಗೆ ಸೇರಿಸಿದ್ದೀವಿ. ಅಲ್ಲಿಂದ ಮತ್ತು ನಮ್ಮ ತಂಗಿಯವ್ರ ಕುಟುಂಬ ಇದ್ದರು, ಬೇರೆ ಕಡೆಯಿಂದ ಬರ್ತಾರೆ. ಅವರು ಕೂಡ ಮುಂಬೈಯಲ್ಲಿ ಸೇರಿ ಅವ್ರನ್ನಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡುವಾಗ ದೇವರೇ, ಇದೇ ಊರಲ್ಲಿ ಇದ್ದುಕೊಂಡು ಇಷ್ಟು ವರ್ಷ ಕಷ್ಟಪಟ್ಟಿವಿ, ಊರು ಜನಲ್ಲೇ ಎದುರಾಕೊಂಡ್ಬಿಟ್ಟಿವಿ. ಬಸವಣ್ಣ ದೇವರಂತ ಅವ್ರು ಹೇಳ್ತಾರೆ, ದೇವರಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲ, ಅವನು ಕೋರ್ಟಿಗೆ ಹಾಕಂದ್ರೆ, ನಾನು ಕೋರ್ಟಿಗೆ ಹಾಕಿದ್ರು ಕೂಡ ನಾನು ನರಸಿಂಹರಾವ್ ಇದ್ರು ಅವಾಗ ಪ್ರಧಾನಮಂತ್ರಿ, ಅವ್ರ ಮುಂದೆ ಕೂಡ ನಾನು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ, ನಿನ್ನ ರಾಜ್ಯಾಭಿಷೇಕ ಆಗ್ಬೇಕಂದ್ರೆ ಕ್ರಿಸ್ತ ಶಕಲ್ಲಿ ಆಗೋದಿಲ್ಲ ಸರ್ ಅಂತ ನಾನು ಹೇಳ್ತೀನಿ. ಇಲ್ಲ, ಅವನು ಪ್ರಾಣ ತೆಗೀರಿ ಅಂದ. ನನ್ನ ಪ್ರಾಣ ಇವಾಗೆ ತೆಗಿ, ಪರವಾಗಿಲ್ಲ, ನಾನು ಪರಲೋಕ ಹೋಗ್ಬೇಕು. ನೀನು ನನ್ನ ಸೇವೆ ಮಾಡ್ಬೇಕು, ನಾ ಬಿಟ್ಟೋದ್ರೆ ನನ್ನ ದೇವ್ರ ಸೇವೆ ನೀನು ಮಾಡ್ಬೇಕು ಅಂತ ಹೇಳಿದಾಗ ದೇವರು ಅದ್ಭುತವಾಗಿ ಮಾಡಿದ್ರು. ನಾನು ಮನೆಯಲ್ಲಿ ಆರಾಧನೆ ಮಾಡಿದ್ದೇವೆ. ನಾವು 2-3 ಜನನೇ ಸೇರಿ ಆರಾಧನೆ ಮಾಡ್ತಾ ಇದ್ದೀವಪ್ಪ, ನಿನ್ನ ಮಹಿಮೆ ಆಗಲಿಲ್ಲ ಅಂತಂದಾಗ ನನಗೆ ಸ್ವಲ್ಪ ಮಲ್ಕೊಂಡಿದ್ದೆ. ಸ್ವಲ್ಪ ಒಂಥರ ಜಂಪು ಕಣ್ಣು ಮುಚ್ಚಿದ್ದೆ. 800 ಆತ್ಮಗಳು ಕೊಡುತ್ತಂದ್ರೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ದೇವರಿಗೆ ಸ್ತೋತ್ರ. ಅಲ್ಲಿ ಸುವಾರ್ತೆ ಸಂಪೂರ್ಣವಾಗಿ ಎಲ್ಲ ಕಡೆ ಮೀಟಿಂಗ್ಗಳು ಮಾಡಿದ್ವಿ. ಜನರಲ್ ಮೀಟಿಂಗ್, ಊರುಗಳಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ತುಮಕೂರು, ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ, ಯಾದಗಿರಿಯಲ್ಲಿ ಮಾಡಿದಾಗ ದೇವರ ಆತ್ಮ ನಡೆಸ್ಕೊಂಡು ಬಂದರು. ಮತ್ತು ಇಲ್ಲಿ ಸೇವಕರ ಹತ್ರ ಈ ಮಾತು, ಇದು ಸತ್ಯವಾದ ಮಾತು ಹೇಳಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟರು. ನಾನು ಭಾಳ ಸಂತೋಷವುಳ್ಳವನಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಚರ್ಚು ಫೌಂಡೇಶನ್ ಬುನಾದಿ ಹಾಕಿದ್ದೀವಿ. ನಮ್ಮ ಸ್ವಂತ ಲ್ಯಾಂಡಲ್ಲಿ, ಯಾದಗಿರಿ ಹೋಗೋ ರೋಡಲ್ಲಿ ಇದೆ. ಯಾರನ್ನು ಕೇಳೋದು ಬಿಡಲಿಲ್ಲ, ದೇವರು ಅಲ್ಲಿ ಹಾಕಿದ್ದಾರೆ. ನೀವು ಪ್ರಾರ್ಥನೆ ಮಾಡಿರಿ. ನಾವು ಹುಣಸೂರು ಸುರೇಶಯ್ಯ ಅಂತೇಳಿ ಅವ್ರಿಗೆ ನಾವು ಅವರ ಜೊತೆಗೆ ನಾವು ಇವಾಗ ಕಾಂಟ್ಯಾಕ್ಟ್ ಆಗಿ ಸೇವೆ ಮಾಡ್ತೀವಿ. ನಮ್ಮ ಮಗ ನಾವು ಸೇರಿಕೊಂಡು ದೇವ್ರ ನಾಮಕ್ಕೆ ಸ್ತೋತ್ರ. ಈ ಸಾಕ್ಷಿ ಕೊಟ್ಟಿರ್ತಕ್ಕಂಥ ಸೇವಕರಿಗೆ ನಾನು ವಂದನೆಗಳನ್ನ ತಿಳಿಸ್ತಾ, ನಾವೆಲ್ಲರೂ ಸಂತೋಷದಿಂದ ಧೈರ್ಯವಾಗಿ ಸೇವೆ ಮಾಡಬೇಕೆಂಬುದಾಗಿ ನೀವೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಈ ಸಾಕ್ಷಿ ಯೇಸು. ಥ್ಯಾಂಕ್ ಯು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಣ್ಣವರು ನನಗೆ ಭಾಳ ವರ್ಷಗಳಿಂದ ನನಗೆ ಭಾಳ ಪರಿಚಯವಾಗಿದ್ದಾರೆ ಮತ್ತು ನನಗೆ ಅಣ್ಣನಂತೆ ಸ್ನೇಹಿತನಾಗಿ ಇದ್ದಾನೆ. ಮತ್ತು ವಿಶೇಷವಾಗಿ ನಿಮ್ಮ ಮಧ್ಯದಲ್ಲಿ ಆತನ ಮಾತು ಕ್ಲಿಯರ್ ಆಗಿ, ನಿಮ್ಮ ಬಗ್ಗೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಅದೇನಂದ್ರು, ನಿಮ್ಮ ಬಗ್ಗೆ ಹೇಳಕ್ಕೆ ಹೋಗ್ಬೇಡ್ರಿ. ದೇವ್ರ ಬಗ್ಗೆ ಹೇಳಕ್ಕಂದ್ರೆ ಯಾರಂತ ಕ್ಲಿಯರ್ ಆಗಿ ಹೇಳಿ ಅಲ್ವಾ. ಸೊ ನಾನೇನು ಮಾಡಿ ನನ್ನ ಬಗ್ಗೆ ನಾನು ಹೇಳಿದೆ. ಹಲ್ಲೆಲೂಯಾ. ಒಂದೇ ಒಂದು ವಾಕ್ಯನ ಓದಿಕೊಂಡು ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ನಾನು ಅಣ್ಣ ವಾಕ್ಯ ಹೇಳ್ತಾರೆ, ನಾನು ನಿಮಗೆ ಜಸ್ಟ್ ನನಗೆ ದೇವರು ನನ್ನ ಬಾಯಲ್ಲಿ ಹಾಕಿರೋದನ್ನು ನಾನು ಹೇಳ್ತೀನಿ ಇಷ್ಟಪಡ್ತೀನಿ. ಎಫೆಸ 1ನೇ ಅಧ್ಯಾಯ. ದೇವರ ವಾಕ್ಯ ನಮಗೆ ಏನಾಗಿದೆ, ಬೆಳಕು ಆಗಿದೆ. ಹಲ್ಲೆಲೂಯಾ. ಸೊ ಮನುಷ್ಯರು ನಮ್ಮನ್ನ ಪ್ರೋತ್ಸಾಹಿಸಬಹುದಾದ್ರೆ ನಮ್ಮನ್ನು ನಡೆಸಕ್ಕಾಗಲ್ಲ. ಹಲ್ಲೆಲೂಯಾ. ಎಫೆಸ 1ನೇ ಅಧ್ಯಾಯ 16, 17, 18. ಹಲ್ಲೆಲೂಯಾ. ಎಫೆಸ 1ನೇ ಅಧ್ಯಾಯ 16, 17, 18. ನನ್ನ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯಾಗಿರುವ ಆತನಿಗೆ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ದಿನಮಾನಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಅಗತ್ಯಗಳ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವ್ರೇ, ಹೇಗಾದ್ರೂ ಮಾಡಿ ಒಂದು ಸಭೆಯನ್ನ ಕಟ್ಟಬೇಕು. ದೇವ್ರೇ, ಹೇಗಾದ್ರೂ ಮಾಡಿ ಆತ್ಮಗಳನ್ನ ಗೆಲ್ಲು. ತಪ್ಪಲ್ಲ. ಆದ್ರೆ
ಅದಕ್ಕಿಂತ ಮುಖ್ಯವಾದ ವಿಷಯಗಳಂದ್ರೆ ನಮ್ಮ ಮನನೇತ್ರದ ಕಣ್ಣುಗಳು ಬೆಳಗಿಸಲ್ಪಡಬೇಕಾಗಿದೆ. ಹಲ್ಲೆಲೂಯ. ವಾಕ್ಯದಲ್ಲಿ ನಮಗೆ ಬೆಳಕು ಕಂಡಾಗ ನಾವು ಇನ್ನೊಬ್ಬರನ್ನ ಬಲಪಡಿಸಲಿಕ್ಕಾಗ್ತದೆ. ಹಲ್ಲೆಲೂಯ. ಆ ಮನನೇತ್ರದ ಕಣ್ಣುಗಳು ನಮಗೆ ತೆರೆಯಲ್ಪಟ್ಟಿದೆ, ಆದರೆ ಬೆಳಗಿಸಲ್ಪಡಬೇಕಾಗಿದೆ. ಹಲ್ಲೆಲೂಯ. ಆ ವಾಕ್ಯ ಹೇಳ್ತದೆ, ತಂದೆಯಾದ ದೇವರ ಮಹಿಮೆಯನ್ನ ನಾವು ಇವತ್ತು ಕಂಡುಕೊಳ್ಳಬೇಕಾಗಿದೆ. ಇವತ್ತು ದೇವರನ್ನು ನಾವು ಅಪ್ಪ ತಂದೆ ಎಂಬುದಾಗಿ ಕರೀಲಿಕ್ಕೆ ಆತನು ಏನು ಮಾಡಿದ್ದಾನೆ ಗೊತ್ತಾ? ತನ್ನ ಮಗನನ್ನೇ ಬಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಇವತ್ತು ನೀನು ನಾನು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಇವತ್ತು ನಮ್ಮನ್ನ ನಿಲ್ಲಿಸಿದ್ದಾನೆ. ಆಮೆನ್. ಹಲ್ಲೆಲೂಯ. ಅವತ್ತು ಶಿಷ್ಯರುಗಳು ಮಾಡಿದ್ದೇನು ಗೊತ್ತಾ? ಸಿಲುಬೆಗೆ ಹಾಕಿದಂತ ಯೇಸುವನ್ನ ಸಾರುತ್ತಾ ಬಂದರು. ಹಲ್ಲೆಲೂಯ. ಇವತ್ತು ನಿಮ್ಮ ಬಗ್ಗೆ ಹೇಳಿದ ಜನಗಳು ಬದಲಾಗಲ್ಲ. ಅನೇಕ ಸಿಗರೆಟ್ಗಳ ಮೇಲೆ ಬರೆದಿದೆ, ಗುಟಕಗಳ ಮೇಲೆ ಬರೆದಿದೆ, ತಿನ್ನಬೇಡ್ರಿ, ಇದು ಕ್ಯಾನ್ಸರ್ ಬರ್ತದೆ, ತಂಬಾಕು ಕ್ಯಾನ್ಸರ್ಗೆ ಕಾರಣವಾಗಿದೆ ಅಂತೇಳಿ ಜನಗಳು ಬುದ್ಧಿ ಮಾತುಗಳು ಹೇಳಿದ್ರು ಕೂಡ ಜನರು ದಮ್ ಹೊಡಿತಾ ಇದಾರೆ, ಗುಟಕ ಕುಡಿತಾ ಇದಾರೆ, ಎಣ್ಣೆ ಹೊಡಿತಾ ಇದ್ದಾರೆ. ಆದರೆ ಬುದ್ಧಿ ಮಾತುಗಳಿಂದ ಬದಲಾಗಲ್ಲ, ದೇವರ ವಾಕ್ಯಗಳಿಂದ ಜನಗಳು ಬದಲಾಗ್ತವೆ. ಯೇಸು ಇವತ್ತು ನಿನಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಜನರು ಕಣ್ಣುಗಳು ತೆರೆಯಲ್ಪಡ್ತದೆ. ಆಮೆನ್. ಹಲ್ಲೆಲೂಯ. ಎಣ್ಣೆಯಲ್ಲಿ ಕಡೆಯಲ್ಲಿ ಎಣ್ಣೆ ಇದೆ, ಕೆಳಗಡೆ ಬೆಂಕಿ ಇಲ್ಲ ಅಂದ್ರೆ ನಾವು ಬಜಿ ಮಾಡಕ್ಕಾಗಲ್ಲ, ಪೂರಿ ಮಾಡಕ್ಕಾಗಲ್ಲ. ಪರಿಶುದ್ಧಾತ್ಮನ ಬೆಳಕು ನಮ್ಮ ಕಣ್ಣುಗಳನ್ನು ತೆರೆಯುವಾಗ ನಾವು ನೇರವಾಗಿ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳುವಳಿಕೆ ಬರ್ತದೆ. ಹಲ್ಲೆಲೂಯ. ಮಕ್ಕಳೆಂದ ಮೇಲೆ ಏನಾಗಿದ್ದೇವೆ? ನಾವು ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯ. ಇವತ್ತು ನಾವು ದೇವರಿಗೆ ಮಕ್ಕಳಾಗಿದ್ದೀವ. ವಾಕ್ಯ ಓದಿಕೊಳ್ಳುವ ಗಲಾತ್ಯ 4ನೇ ಅಧ್ಯಾಯ 6 ಮತ್ತು 7. ನನ್ನ ಸಮಯ ಇಲ್ಲ, ಬೇಗ ನಾನು ಮುಗಿಸ್ತೀನಿ, 2 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಹಲ್ಲೆಲೂಯ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಏನಂತ ಕೊಟ್ಟಿದ್ದಾನೆ? ಹೀಗಿರುವುದರಿಂದ ನಾವು ದೇವರನ್ನ ಅಪ್ಪ ನಿನಗೆ ಸ್ತೋತ್ರ. ಇವತ್ತು ನಮ್ಮನ್ನ ದೇವರು ಹೇಗೆ ಮಾಡಿದನು ಗೊತ್ತಾ? ಯೇಸು ಕ್ರಿಸ್ತನ ಹಾಗೆ ನಮ್ಮನ್ನ ಮಾಡಿದ್ದಾನೆ. ದೇವರು ಹೇಳ್ತಾ ಇದ್ರು, ನಾನು ತಂದೆಯಲ್ಲಿದ್ದೇನೆ ಮತ್ತು ತಂದೆ ನನ್ನಲ್ಲಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ನಾವು ದೇವರನ್ನ ಏನಂತ ಕರಿತೀವಿ? ಒಂದು ವೇಳೆ ಸೇವಕನಾಗಿದ್ರೆ ಅವನು ಬೇಡ್ತಾ ಇರ್ತದೆ. ಒಂದು ವೇಳೆ ನಾವು ಸೇವಕರಲ್ಲ, ನಾವು ಮಕ್ಕಳಾಗಿದ್ದೇವೆ, ನಾವು ಬಾಧ್ಯರಾಗಿದ್ದೇವೆ. ಪರಲೋಕಕ್ಕೆ ನಾವು ಬಾಧ್ಯರಾಗಿದ್ದೇವೆ, ಐಶ್ವರ್ಯಕ್ಕೆ ನಾವು ಬಾಧ್ಯರಾಗಿದ್ದೇವೆ, ಬಿಡುಗಡೆಗೆ ನಾವು ಬಾಧ್ಯರಾಗಿದ್ದೇವೆ, ಕೃಪೆಗೆ ನಾವು ಬಾಧ್ಯರಾಗಿದ್ದೇವೆ. ನಾವು ಬೇಡುವವರಲ್ಲ, ನಾವು ಬಾಧ್ಯರೇ. ಹಲ್ಲೆಲೂಯ. ಒಬ್ಬ ತಂದೆಗೆ ಮಗನು ಯಾವಾಗಲೂ ಭಿಕ್ಷೆ ಬೇಡಲ್ಲ, ನನಗೆ ಬೇಕಷ್ಟೇ, ನನಗಿದು ಬೇಕಂದ್ರೆ ಬೇಕು, ನನಗಿದು ಬೇಕು, ನನಗೆ ಸಭೆ ಬೇಕು, ನನಗೆ ಆತ್ಮಗಳು ಬೇಕು. ಒಂದು ವೇಳೆ ನಾವು ದಾಸರಾಗಿದ್ದರೆ ನಾವೇನ್ ಮಾಡ್ತೀವಿ? ಒದ್ದಾಡ್ತೀವಿ, ಭಿಕ್ಷೆ ಬೇಡ್ದಂಗೆ ನಾವು ಬೇಡ್ತಾ ಇರ್ತೀವಿ. ಅಮ್ಮ, ಭಿಕ್ಷಕನಿಗೂ ಅದೇ ಅಮ್ಮ ಬರ್ತದೆ, ಮಗನಿಗೂ ಅಮ್ಮ. ಅದು ಕೇಳುವಂತ ವ್ಯತ್ಯಾಸ ಏನು ಗೊತ್ತಾ? ಅಧಿಕಾರದಿಂದ ಕೇಳ್ತಾನೆ, ಅಮ್ಮ ನನಗಿದು ಬೇಕು. ತಂದೆ, ನೀವು ನಮಗೆ ತಂದೆಯಾಗಿದ್ದೀರಿ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ. ಆ ವಚನವನ್ನು ಮುಗಿಸುವ ಸಮಯ. ಹಲ್ಲೆಲೂಯ. ಹಲ್ಲೆಲೂಯ. 7ನೇ ವಚನ, ಗಲಾತ್ಯ 4:7. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದೆ. ಯಾವುದಕ್ಕೆಲ್ಲ ನಾವು ಬಾಧ್ಯರಾಗಿದ್ದೀವಿ? ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿದ್ದೀವಿ, ಪರಲೋಕಕ್ಕೆ ನಾವು ಬಾಧ್ಯರಾಗಿದ್ದೀವಿ. ಪರಲೋಕ ಇವತ್ತು ಮೇಲೆ ಇಲ್ಲ, ನಿನ್ನ ಒಳಗಡೆ ಇದೆ, ನನ್ನ ಒಳಗಡೆ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯಗಳ ಮೂಲಕವಾಗಿ ದೇವರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಪ್ರೈಸ್ ಗಾಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಮಧ್ಯದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಸ್ತ್ರೀಯರು ಮೊದಲನೇದಾಗಿರ್ತಾರೆ. ನಮ್ಮ ಮಧ್ಯದಲ್ಲಿ ದಾಸ್ ಬ್ರದರ್ ಇದ್ದಾರೆ, ಅವರು ಕೂಡ ಅವ್ರ ಸಾಕ್ಷಿ ಮಾತುಗಳನ್ನು ಹೇಳಿದ್ರು. ಮತ್ತು ಇಲ್ಲಿ ಇದ್ದಾರೆ, ಮತ್ತು ಪಾಸ್ಟರ್ ಅವರಿದ್ದಾರೆ. ನೀವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ತುಂಬ ಬ್ಲೆಸ್ಡ್. ಯಾಕೆ ಗೊತ್ತಾ? ಏನೇ ಪ್ರೇಯರ್ ಕರೆದ್ರು ಹೆಂಗಸರು ಜಾಸ್ತಿ ಇರ್ತಾರೆ, ಜೆಂಟ್ಸ್ ಕಡಿಮೆ ಇರ್ತಾರೆ. ಹೆಂಗಸರು ಜಾಸ್ತಿ
ಗಂಡಸರುಗಳನ್ನ ಇವತ್ತು ನಾನು ತುಂಬಾ ಸಂತೋಷ ಪಡೋದು, ಗಂಡಸರು ಜಾಸ್ತಿ ಇದ್ರೆ ಹೆಣ್ಸರು ಕಡಿಮೆ. ಓ, ನಾವು ಸ್ವಲ್ಪ ಪೋಟಿಯಲ್ಲಿ ಬರ್ತಾ ಇದ್ವಿ. ದಾಸನಪ್ಪ ಬಣ್ಣ ಇಲ್ಲ, ಬನ್ನಿ ಬನ್ನಿ ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನನ್ನ ಕರೆದು ಮಾತಾಡಲಿಕ್ಕೆ ಹೇಳಲಿಕ್ಕೆ ನನಗೆ ಇಲ್ಲ. ಆದರೂ ನೀವೆಲ್ಲ ಸಾಕ್ಷಿಗಳು, ನಮ್ಮೆಲ್ಲ ಹಿರಿಯರು, ಬೋಧಕರುಗಳು, ಬಿಷಪ್ಸು, ಅವರ ಸಾಕ್ಷ್ಯ, ಅವರು ಹೇಳಿದಂಥ ಮಾತುಗಳು, ಅವ್ರು ದೇವರು ಮಾಡ್ತಂತಹ ಉನ್ನತವಾದ ಕಾರ್ಯಗಳು ಬಹಳಷ್ಟು ನಮ್ಮನ್ನು ಪ್ರತ್ಯೇಕವಾದ ಒಂದು ಇದಕ್ಕೆ ಕೊಂಡೊಯ್ತವೆ. ಹಾಗಾಗಿ ನಮ್ಮ ಸರ್ ಹೇಳಿದ್ರು RSS ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಅದರ ಒಂದು ವಿರೋಧಿನೇ. ಹಾಗಾಗಿ ನಮ್ಮ ದೇಶ ಬಹಳ ಮುಖ್ಯ. ದೇಶಕ್ಕೊಂದು ಈಗ ಮೇಲೆ ಮೋಹನ್ ಸಿಲಸ್ ಅವರು ಹೇಳ್ತಾ ಇರ್ತಾರೆ, ದೋಷ ಪ್ರೇರೇಪಣೆ ಅಂತ. ನಿಜವಾಗ್ಲೂ ಮೋಶೆ ಅವರು ಅದೇ ಮಾಡಿದ್ದು. ತನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಆ ಒಂದು ಸ್ಥಿತಿನ ನಾವು ತಲುಪಬೇಕಾಗಿದೆ. ಈ ದೇಶದ ಸ್ಥಿತಿ ಭಯಂಕರವಾದಂಥ ಸ್ಥಿತಿಗೆ ಬರ್ತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತು. ಒಂದು ಕಡೆಯಿಂದ ಅವ್ರು ಏನು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮಂಥ ಸೇವಕರುಗಳು ನಿಮ್ಮ ಜೊತೆ ನಾವು ಇರ್ತೇವೆ. ಪ್ರಾರ್ಥನೆ ಮಾಡೋಣ. ದೇವರ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಬೇಕಾಗಿದೆ. ಆಮೇಲೆ ಅಪೊಸ್ತಲ ಪೌಲರು ಹೇಳಿದಾಗೆ ನಾವು ಅದನ್ನು ಹೇಳದೇ ಇದ್ರೆ, ದೇವರ ವಾಕ್ಯ ಹೇಳದೇ ಇದ್ರೆ, ಅವ್ರ ರಕ್ಷಣೆ ತರದಿದ್ರೆ ನಮಗೆ ಶ್ರಮ. ಹಾಗಾಗಿ 2 ಮಾತು ಮಾತಾಡ್ತಕ್ಕಂಥ ಒಂದು ನಮಗೆ ಕೊಟ್ಟಂಥ ಪಾಸ್ಟರ್ಗೆ ತುಂಬ ಧನ್ಯವಾದಗಳು. ಹಾಗೆಯೇ ನಾನು ಕಳೆದ 25 ವರ್ಷದಿಂದ ಬೇರೆ ಕೆಲವೊಂದು ಕೆಟ್ಟ ಸಹವಾಸ ಏನು ಬೇಡೋ ಎಲ್ಲ ಮಾಡ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಪರಿವರ್ತನೆ ಆಗ್ತಾ ಇದೆ. ನಮಗೆ ತುಂಬ ಸಹಾಯಕರಾದಂಥ ಪಾಸ್ಟ್ರು ನಮ್ಮ ದೇವ್ರ ನಮಗೆ ಒಂದು ಭೇಟಿ ಮಾಡಲಿಕ್ಕೆ ಕೃಪೆ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳಿ. ನನಗೂ ಉನ್ನತವಾದ ಸೇವೆ ಮಾಡಬೇಕಂತ ಇದೆ. ನಾನೇ ಕೊಟ್ಟಂಥ ಒಂದು ವರ್ಲ್ಡ್ ಬೈಬಲ್ ಟ್ರಾನ್ಸ್ಲೇಷನ್ ಸೆಂಟ್ರಲ್ಲಿ ಆ ಬೈಬಲ್ನೆಲ್ಲ 4-5 ಲ್ಯಾಂಗ್ವೇಜ್ಗಳಲ್ಲಿ ನಾವೇ ಮಾಡಿದ್ದು, ಜೊತೆಗಿದ್ದವನು. ಆದರೆ ಬೇರೆ ಕೆಲಸ ನೋಡಿಕೊಂಡು ನಾನು ಆಚೆ ಬಂದ್ಬಿಟ್ಟೆ. ಆದರೆ ಆ ಒಂದು ಕಷ್ಟ ಇವಾಗಲೂ ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ನೀವೆಲ್ಲರ ಪ್ರಾರ್ಥನೆಗಳು ನನ್ನ ಜ್ಞಾಪಕ ಮಾಡ್ಕೊಳ್ರಿ. ಉನ್ನತವಾದ ಸೇವೆ ನನಗೆ ಇರೋದ್ರಿಂದ ಆ ಸೇವೆ ಮಾಡಲಿಕ್ಕೆ ಕೆಲವು ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ನೀವು ಆ ಪ್ರಾರ್ಥನೆ ಮುಂದುವರಿಸಿ. ದೇವರ ಕರೆಯುವಿಕೆ ನಾನು ವೇಟ್ ಮಾಡ್ತಾ ಇದ್ದೆ. ದಯವಿಟ್ಟು ಈ ಒಂದು 2 ನಿಮಿಷ ಮಾತಾಡಲಿಕ್ಕೆ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಮ್ಮ. ಪಾಸ್ಟರ್ ಬೇಗ ಬಂದು ಒಂದು 2 ಮಾತುಗಳನ್ನು ಹೇಳಿ ನಾವು ಪ್ರಾರ್ಥನೆಗೆ ಹೋಗುವ. ಬನ್ನಿ ಸಿಸ್ಟರ್, ಬನ್ನಿ. Say some words to glorify the Lord Jesus Christ. Come on, take 3 minutes. கர்த்தருடைய பரிசுத்த நாமத்துக்கு ஸ்தோத்திரம். நான் இங்கிலீஷில் தான் படிப்பேன், ஆனால் தமிழ் ஒரு 2 வார்த்தை ஷேர் பண்ணுறேன். எனக்கு எபேசியர்ல 3வது அதிகாரம் 15-17 அது ரொம்ப ஒரு பிடிச்சமான ஒரு வார்த்தை. Of whom the whole family in heaven and earth is named, that he would grant you according to the riches of his glory to be strengthened with might in the spirit, by the spirit in a man. இந்த லெட்டர்ஸ் ரொம்ப சின்னதாக இருக்கும். நான் கண்ணாடி கொண்டு வரல, இல்லை இட்ஸ் ஓகே. படிக்கிறீங்களா தமிழில்? 15, 16, 17. நம்முடைய கர்த்தராக இருக்கிற இயேசு கிறிஸ்துவினுடைய பிதாவை நோக்கி முழங்கால் படியிட்டு, நீங்கள் அவருடைய ஆவினாலே உள்ளான மனுஷனை வல்லமையாய் பலப்படவும், 17. நீங்கள் அவருடைய ஆவினாலே உள்ளான மனுஷன் பலமாய் பலப்படவும், விசுவாசத்தினாலே கிறிஸ்து உங்கள் இருதயங்களில் வாசமாயிருக்கவும், நீங்கள் அன்பிலே வேரூன்றி நிலை பெற்றவர்களாகி.
ஆண்டுடைய நாமத்துக்கு ஸ்தோத்திரம். கர்த்தர் என்னை ஒரு பெரிய ஒரு நோக்கத்தோடு அழைச்சிருக்காரு. அந்த நோக்கத்துக்காக நான் இயேசு சுவாமி கோடி கோடி நன்றி செலுத்துகிறேன். தகப்பன் நம்மளை ஒரே ஒரு காரியத்தை நம்ம அதிகமாக தியானிக்கணும்னு விரும்புகிறாரு. அவருடைய மகிமை, அந்த மகிமையின் ஐஸ்வர்யத்தை இந்த உலகத்துக்கு நம்ம வெளிப்படுத்தணும். அதுக்காக நம்ம அவருடைய உள்ளான மனுஷனுக்குள்ள நம்ம அவருக்குள்ள பலப்பட்டு இருக்கணும். அடுத்த வசனமும் சொல்லுது, இயேசு கிறிஸ்துக்குள்ள may dwell in your hearts. இயேசு கிறிஸ்து நம்ம உள்ளத்துல ஆளுகை செய்யவும், விசுவாசத்துல நம்ம எழும்பி பிரகாசிக்கவும், அவருடைய அன்புக்குள்ள ஆழமா டீப் ரூட்டட் அண்ட் கிரவுண்டட் இன் லவ், அவருடைய அன்புக்குள்ள நம்ம அதிகமா ஜீவிக்கக்குள்ள நம்ம அவர் அன்பை இந்த உலகத்துக்கு வெளிப்படுத்த முடியும். அவர் மகிமையின் ஐஸ்வர்யத்தையும் வெளிப்படுத்த முடியும். அவருக்காக மகிமையான பாத்திரங்களா நம்ம ஜீவிக்க முடியும். கர்த்தருடைய பரிசுத்த நாமத்துக்கு ஸ்தோத்திரம். தேங்க்யூ. Praise the Lord. So I believe this is a precious day and a blessed day for all of us. So I think this is an appointed day and anointed day. I thank God for whatever the opportunity He has given me. And today, as I've come here, really, I could experience the presence of the Lord. And the anointing was so good, and God blessed me with a new tongues. Okay, and I believe God has connected me to this family, so for our spiritual growth, and God put a word in my heart, so for this family. The Lord bless you and keep you. The Lord make His face shine upon you and be gracious to you. The Lord turn His face towards you and give you peace. So let this word be a blessing to this family. Thank you. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನೇನು ಇರಬೇಕಪ್ಪ ಅಂತ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರು ಒಂದು ವಾಕ್ಯ ಮಾತನಾಡಿದರು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು. ಹೌದು, ನಾವು ಈಗ ಎಲ್ಲರೂ ಬಂದಿದ್ದೇವೆ. ಎಲ್ಲರೂ ಬೇರೆ ಬೇರೆ ಸಭೆಗಳಾಗಿರ್ಬೋದು, ಬೇರೆ ಬೇರೆ ಒಂದು ಚರ್ಚ್ಗಳಾಗಿರ್ಬೋದು, ಬೇರೆ ಬೇರೆ ಸಭೆಯ ಹೆಸರಾಗಿರ್ಬೋದು, ಆದರೆ ನಾವೆಲ್ಲರೂ ಒಂದೇ ಪವಿತ್ರಾತ್ಮನಿಗೆ ನಾವು ಸೇರಿದವರಾಗಿದ್ದೇವೆ. ಸೊ ಆ ಪವಿತ್ರಾತ್ಮನಿಗೆ ಸೇರಿದವರಾಗಿದ್ದರಿಂದ ದೇವರು ಎಲ್ಲರನ್ನೂ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ಆ ವಾಕ್ಯದ ಮುಖಾಂತರವಾಗಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಎಲ್ಲರೂ ಐಕ್ಯದಿಂದ ಸಮಾಧಾನದಿಂದ ಇರುವುದೇ ದೇವರಿಗೆ ಒಂದು ಇಷ್ಟವಾದ ಒಂದು ಸಂಗತಿ ಎಂಬುದಾಗಿ ಪೌಲನು ಇಲ್ಲಿ ಹೇಳುತ್ತಿದ್ದಾರೆ. ಸೊ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಬೇರೆ ಬೇರೆ ಸಭೆ ಆಗಿರ್ಬೋದು, ಬೇರೆ ಬೇರೆ ಚರ್ಚ್ ಆಗಿರ್ಬೋದು, ಪವಿತ್ರಾತ್ಮನನ್ನು ಪ್ರೀತಿಸಿ ಎಲ್ಲರೂ ನಮ್ಮ ಸಭೆಗೆ ಬಂದು ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. Thank you, Jesus. ಒಂದು ಹಾಡು ಹಾಡಿಕೊಂಡು ಮತ್ತೆ ವಾಕ್ಯ ಭಾಗದಲ್ಲಿ ಹೋಗೋಣ. ನಾನು ಬೇಗ ಮುಗಿಸ್ತೀನಿ ಅಂತ ಮಾತ್ರ ಹೇಳಲ್ಲ, ಯಾಕಂದರೆ 21 ದಿವಸ ನಾನು ದೇವರ ಸನ್ನಿಧಾನದಲ್ಲಿ ಕಾಯ್ದಿದ್ದೀನಿ. ಅದಕ್ಕಾಗಿ 6-6:30 ನಾನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಯಾರು ಎದ್ದು ಹೋಗಬೇಡಿ. Jesus, I surrender all
surrender all. All to thee, my blessed Savior, I surrender all. All to Jesus I surrender all. I give myself thee. Fill with thy unbound power. Let me blessing fall on me. I surrender all. I surrender all. All to thee, my blessed Savior, I surrender all. All to Jesus I surrender. Now I live self-faith. Oh, the joy of full salvation. Glory, glory to His name. I surrender all. I surrender all. All to Jesus, blessed Savior, I surrender all. Praise the Lord. Hallelujah. Why I sung this song, you know? Why I sing this song, you know? Please. Raracha. 6:30 ಅಷ್ಟೊಂದು ಮುಗಿಸ್ತೇನೆ. 6:30 ಹೋದ್ರೆ we finished. Okay. Anybody have sugar, BP? Don't worry. God going to heal you. One time for my sake, fast. I fasted 21 days. For my friends, one time first. We'll have dinner. Nice. 7 o'clock. ನನಗೋಸ್ಕರ ಒಂದೇ ಒಂದು ಸಾರಿ ಉಪವಾಸ ಮಾಡಿರಿ, ನಾವು ನೈಟ್ ಊಟ ಮಾಡೋಣ. Hallelujah. Only one name can. Other one, go man and sing. ಒಬ್ರು ಏಮೇನ್ ಅಂತಿದ್ದಾರೆ, ಬೇರೆಯವರೆಲ್ಲ ಗೋಮೆನ್ ಅಂತಿದ್ದಾರೆ. Because he's a strong man in the Christ. ಕ್ರಿಸ್ತನಲ್ಲಿ ಈತನು ತುಂಬಾ ಬಲವುಳ್ಳವರಾಗಿದ್ದಾರೆ, ಅದಕ್ಕೋಸ್ಕರ ನಾವು Hallelujah. 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 I'm very particular about sound. Sound will make sense. ಸೌಂಡ್ ಬಗ್ಗೆ ನಾನು ತುಂಬಾ ಪರ್ಟಿಕ್ಯುಲರ್. Sound will make sense. ಸೌಂಡ್ ಒಂದು ಸೆನ್ಸ್ ತರುತ್ತದೆ. Hallelujah. Hallelujah. So without translating correct words from her, it will cut the message. ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ ಅಂದ್ರೆ ಸಂದೇಶವನ್ನು ಕಟ್ ಮಾಡುತ್ತಾರೆ. Be careful. ತುಂಬಾ ಜಾಗೃತೆಯಾಗಿರಿ. Hallelujah. Hallelujah. So now all receive the blessing of God. ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. Living anointing. ಅಭಿಷೇಕ. And we also receive His healing as love. ಆತನ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇವೆ. Now is real matter I am coming. ಈಗ ಒಂದು ನಿಜವಾದ ಸಂಗತಿಗೆ ಬರುತ್ತಿದ್ದೇನೆ. I told somebody. ನಾನು ಯಾರಿಗೆ ಹೇಳಿದೆ? Before I am starting my message, always I use these verses. ನಾನು ಸಂದೇಶ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ವಚನವನ್ನು ನಾನು ಬಳಸುತ್ತೇನೆ. The good friend always kisses. ಒಳ್ಳೆಯ ಸ್ನೇಹಿತ ಮುದ್ದಿಡುತ್ತಾನೆ. The good friends always kisses. ಒಳ್ಳೆಯ ಸ್ನೇಹಿತರು ಮುದ್ದಿಡುತ್ತಾರೆ. The good friend will kiss, the Bible says. ಸತ್ಯವೇದ ಹೇಳುತ್ತದೆ ಒಳ್ಳೆಯ ಸ್ನೇಹ ಮುದ್ದಿಡುತ್ತಾನ. I know to came nobody else. Reading Bible perfectly. ಸತ್ಯವೇದವನ್ನು ಓದುತ್ತಿಲ್ಲ. The good friend will kiss. ಒಳ್ಳೆಯ ಸ್ನೇಹಿತ ಮುದ್ದಿಡುತ್ತಾನ. What the Bible says? ಸತ್ಯವೇದ ಏನು ಹೇಳುತ್ತದೆ? The good friend will hurt. ಒಳ್ಳೆಯ ಸ್ನೇಹಿತ ಗಾಯಪಡಿಸುತ್ತಾನೆ. The enemy will kiss us. ಶತ್ರುವು ನಮ್ಮನ್ನು ಮುದ್ದಿಡುತ್ತಾನೆ. If I want to kiss now, ನಾನು ಈಗ ಮುದ್ದಿಡಬೇಕೆಂದರೆ I am ready. ನಾನು ಸಿದ್ಧನಾಗಿದ್ದೇನೆ. But good friend ಒಳ್ಳೆಯ ಸ್ನೇಹಿತ always hurts.
ಯಾವಾಗಲೂ ಗಾಯಪಡಿಸುತ್ತಾನೆ. Hallelujah. Hallelujah. Now you want from me hurt or kiss? ನಿಮಗೆ ನನ್ನಿಂದ ಗಾಯ ಬೇಕಾ ಇಲ್ಲ ಮುದ್ದು ಬೇಕಾ? Enemy will kiss. ಶತ್ರು ಮುದ್ದಿಡುತ್ತಾನೆ. You want kiss? Only kisses. See, I'll give one example to you. After that, you can understand what is the. ಒಂದು ಉದಾಹರಣೆಯನ್ನು ಕೊಡುತ್ತೇನೆ, ಆಮೇಲೆ ನೀವು ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. Why the wonderful and very dear friend will hurt you means? ಯಾಕೆ ಸುಂದರವಾದ ಒಂದು ಪ್ರಿಯ ಸ್ನೇಹಿತ ಗಾಯಪಡಿಸುತ್ತಾನೆ ಅಂದರೆ, I asked God, Bible, why it says like that? The good friend will hurt and the enemy will kiss you more. ನಾನು ದೇವರನ್ನು ಕೇಳಿದೆ, ದೇವರೇ ಯಾಕೆ ಒಳ್ಳೆ ಸ್ನೇಹಿತ ಗಾಯಪಡಿಸುತ್ತಾನೆ, ಕೆಟ್ಟ ಸ್ನೇಹಿತ ಮುತ್ತು ಕೊಡುತ್ತಾನೆ, ಯಾಕೆ ಎಂಬುದಾಗಿ ದೇವರನ್ನು ಕೇಳಿದಾಗ, You never ask when you read that in Bible. ಸತ್ಯವೇದದಲ್ಲಿ When you read it, you never ask God. ನೀವು ಸತ್ಯವೇದದಲ್ಲಿ ಅದನ್ನು ಓದಿದಾಗ ದೇವರನ್ನು ಪ್ರಶ್ನಿಸಲಿಲ್ಲವಾ? That matter you read or not? ಅದನ್ನು ಓದಿದ್ದೀರಾ ಇಲ್ವಾ? It is there in the Bible. Search it. ಸತ್ಯವೇದದಲ್ಲಿದೆ, ಅದನ್ನು ನೀವು ಹುಡುಕಬಹುದು. Hallelujah. Hallelujah. Immediately you want to find out, Google is there now. ತಕ್ಷಣವೇ ನೀವು ಅದನ್ನು ಎಲ್ಲಿದೆ ಎಂಬುದಾಗಿ ಹುಡುಕಬೇಕಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು. Hallelujah. Hallelujah. Nowadays people are not using Bible, they are using Google. ಈ ದಿನಗಳಲ್ಲಿ ಅನೇಕರು ಸತ್ಯವೇದ ಯೂಸ್ ಮಾಡುವುದಿಲ್ಲ, ಗೂಗಲ್ ಅನ್ನು ಯೂಸ್ ಮಾಡುತ್ತಾರೆ. Immediately they'll get answer. ತಕ್ಷಣವೇ ಉತ್ತರ ಸಿಗುತ್ತದೆ. So that ಅದಕ್ಕೋಸ್ಕರನೇ they want to be a Google Christians. ಅದಕ್ಕೋಸ್ಕರ ಗೂಗಲ್ ಕ್ರೈಸ್ತ ಆಗಿರಬೇಕು. Hallelujah. Hallelujah. So the great friend will hurt. ಒಂದು ದೊಡ್ಡ ಸ್ನೇಹಿತ ಗಾಯಪಡಿಸುತ್ತಾನೆ. I asked God, no, what he said to me. ನಾನು ದೇವರನ್ನು ಕೇಳಿದ, ದೇವರು ನನಗೆ ಏನು ಹೇಳಿದರು? One a friend had, what it is this? Headphones in his head. ಒಬ್ಬ ಸ್ನೇಹಿತ ಹೆಡ್ಫೋನ್ಸ್ ಹಾಕೊಂಡು ಹಾಡು ಕೇಳಿಸಿಕೊಳ್ಳುತ್ತಾ ಇದ್ದನು. Another friend is walking in the main road, highway road. ಹೈವೇ ರೋಡ್ ಅಲ್ಲಿ ಹೆಡ್ಫೋನ್ ಅಲ್ಲಿ ಹಾಡು ಹಾಕೊಂಡು ಕೇಳಿಸ್ಕೊಂತ ಹೈವೇ ರೋಡ್ ಅಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ. When they are going in the highway, ಹೈವೇ ನಲ್ಲಿ ನಡೆದುಕೊಂಡು ಹೋಗಬೇಕಾದರೆ this man is enjoying God's songs or any songs. ಒಂದು ಸ್ನೇಹಿತ ಒಂದು ದೇವರ ಒಂದು ಹಾಡುಗಳು ಇಲ್ಲ ಬೇರೆ ಯಾವುದೋ ಒಂದು ಹಾಡು ಹಾಕೊಂಡು ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. Another friend is no earphones, is just worshiping and going. ಇನ್ನೊಬ್ಬ ಸ್ನೇಹಿತನ ಹತ್ರ ಒಂದು ಹೆಡ್ಫೋನ್ಸ್ ಇಲ್ಲ, ಹಾಗೆ ಹಾಡು ಹಾಡ್ಕೊಂಡು ನಡೀತಾ ಇದ್ದಾರೆ. The highway, ಹೈವೇ ರೋಡ್ ಅಲ್ಲಿ back side, ಹಿಂದೆ the lorry is coming, it is brake full. ಒಂದು ದೊಡ್ಡ ಲಾರಿ ಬರುತ್ತಿದೆ, ಅದು ಬ್ರೇಕ್ ಫೇಲ್ ಆಗಿಬಿಟ್ಟಿದೆ. But his friend know that because the trolley driver is shouting and telling away, go away, go away. ಆ ಲಾರಿ ಡ್ರೈವರ್ ಜೋರಾಗಿ ಕಿರ್ಚ್ಕೊಂಡು ಹೇಳ್ತಾ ಇದ್ದಾನೆ, ದೂರ ಹೋಗಿ ಎಂಬುದಾಗಿ. But who put this headphone, he cannot hear that voice. ಆ ಹೆಡ್ಫೋನ್ ಅಲ್ಲಿ ಹಾಡು ಹಾಕೊಂಡು ಹೋಗ್ತಾ ಇರೋ ಸ್ನೇಹಿತನಿಗೆ ಆ ಲಾರಿ ಡ್ರೈವರ್ ಹೇಳೋದು ಕೇಳಿಸ್ಕೊಳ್ಳಕ್ He was ಆಗ್ತಿಲ್ಲ. escaped, but what about this headphone friend? ಆ ಇನ್ನೊಬ್ಬ ಸ್ನೇಹಿತ ಪಾರಾದ, ಆದ್ರೆ ಹಾಡು ಕೇಳುತ್ತಿದ್ದ ಸ್ನೇಹಿತ ಏನಾಯ್ತು? That vision I am seeing, that man took, the friend took him and he pushed it like something, he fell down, he got hurt. ಆ ದರ್ಶನವನ್ನು ನಾನು ನೋಡುತ್ತಿದ್ದೇನೆ. ಆ ಹೆಡ್ಫೋನ್ ಹಾಕೊಂಡು ಹಾಡು ಕೇಳಿಸ್ಕೊಂತ ಹೋಗ್ತಿರೋನನ್ನ ಇನ್ನೊಬ್ಬ ಸ್ನೇಹಿತ ಲಾರಿ ಬರುವುದನ್ನು ನೋಡಿ ಅವನನ್ನು ಜೋರಾಗಿ ಎಳೆದುಕೊಂಡು ಆ ಕಡೆ ತಳ್ಳಿಬಿಟ್ಟನು. What happened? ಏನಾಯ್ತು? He got hurt, but life never went away. ಆ ಬಿದ್ದು ಹೋದ ಸ್ನೇಹಿತನಿಗೆ ಗಾಯ ಆಯ್ತು, ಆದ್ರೆ ಜೀವಕ್ಕೆ ಏನೂ ಆಗಲಿಲ್ಲ. Sometimes when we are teaching in the Bible, when we are teaching to our believers, it will may hurt them, but the soul never go to hell, but it go to heaven. ಅನೇಕ ಸಾರಿ ನಮ್ಮ ಸಭೆಗಳಲ್ಲಿ ವಿಶ್ವಾಸಿಗಳಿಗೆ ನಾವು ಗಾಯ ಆಗುವ ರೀತಿಯಲ್ಲಿ ನಾವು ವಚನವನ್ನು ಹೇಳಬಹುದು, ಅವರಿಗೆ ಗಾಯ ಆಗಬಹುದು, ಆದರೆ ಅವರ ಜೀವನಕ್ಕೆ ಏನೂ ಆಗುವುದಿಲ್ಲ, ಅವರು ನರಕಕ್ಕೆ ಹೋಗುವುದಿಲ್ಲ. But our pastors, what we are doing? ಆದ್ರೆ ನಾವು ಬೋಧಕರು ನಾವು ಏನು ಮಾಡುತ್ತಿದ್ದೇವೆ? Applying all kisses to who will give more money. ಯಾರು ಹೆಚ್ಚಾದ ಕಾಣಿಕೆ ಕೊಡುತ್ತಾರೋ ಅವರಿಗೆ ಮುದ್ದನ್ನು ಕೊಡುತ್ತೇವೆ. Bible says that. ಸತ್ಯವೇದ ಆ ರೀತಿಯಾಗಿ ಹೇಳುತ್ತದಾ? If you make hurt also, you want to escape from the hell. ನೀನು ಗಾಯಪಡಿಸಿದರೂ ನರಕದಿಂದ ಪಾರಾಗಬೇಕು. Hallelujah. Hallelujah. The words may hurt them,
but their life never go to hell. ಆ ಮಾತುಗಳು ಗಾಯಪಡಿಸಬಹುದು, ಆದರೆ ನರಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. Hallelujah. Hallelujah. Now you want hurting words or like kissing words. ಈಗ ನಿಮಗೆ ಗಾಯಪಡಿಸುವ ಮಾತುಗಳು ಬೇಕಾ, ಇಲ್ಲ ಮುದ್ದು ಕೊಡುವ ಮಾತುಗಳು ಬೇಕಾ? Way for heaven or way for hell? ಪರಲೋಕಕ್ಕೆ ದಾರಿಯಾ ಇಲ್ಲ ನರಕಕ್ಕೆ ದಾರಿಯಾ? There is only two way. ಎರಡೇ ದಾರಿಗಳು. One is Calvary, one is hell. ಒಂದು ನರಕಕ್ಕೆ ಮತ್ತು ಒಂದು ಕಲ್ವಾರಿಗೆ. Which way you want to go? ಯಾವ ದಾರಿಗೆ ನೀವು ಹೋಗಬೇಕು? If always you go in crooked way, the end is best. ನಾವು ಒಂದು ತಪಾದ ದಾರಿಯಲ್ಲಿ ಹೋದರೆ, ಇಕ್ಕಟ್ಟು ದಾರಿಯಲ್ಲಿ ಹೋದರೆ ನಮ್ಮ ಒಂದು ಎಂಡ್ ಯಾವ ರೀತಿಯಲ್ಲಿ ಇರುತ್ತದೆ ಅಂದ್ರೆ ತುಂಬಾ ಚಿಂತಾಜನಕವಾಗಿರುತ್ತದೆ. But broad road leads you to hell. ಒಂದು ಬ್ರಾಡ್ ಆಗಿ ದೊಡ್ಡದಾಗಿರುವ ಒಂದು ದಾರಿಯು ನರಕಕ್ಕೆ ಹೋಗುತ್ತದೆ. So let us know what we want to do now. ನಾವು ಏನು ಮಾಡಬೇಕು ಇವಾಗ ಆಲೋಚನೆ ಮಾಡೋಣ. No, almost all they are all in ministry connected people. ನಾವೆಲ್ಲರೂ ಸೇವೆಗೆ ನಾವು ಅರ್ಪಿಸಿದ್ದೇವೆ. What to do? One thing ಒಂದನೇ Bible says. ಸತ್ಯವೇದ ಹೇಳುತ್ತದೆ. First Chronicles to Second Chronicles 7. Second and 7th chapter. Second and 7th chapter verses 14:7, right? ನನ್ನವರೆಂದು ಹೆಸರುಗೊಂಡ ನನ್ನ ಅದೇ ಕರೆಕ್ಟ್. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ಕರೆಕ್ಟ್. Come on, somebody. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ தேசத்தில் ஆரோக்கியವನ್ನು தயபாலிசுவேனோ. என் நாமம் தரிக்கப்பட்ட ஜனங்கள் தங்களை தாழ்த்தி ஜெபம் பண்ணி என் முகத்தை தேடி தங்கள் பொல்லாத வழிகளை விட்டு திரும்பினால் அப்பொழுது பரலோகத்தில் இருக்கிற நான் கேட்டு அவள் பாவத்தை மன்னித்து அவள் தேசத்துக்கு சேமத்தை கொடுப்பேன். Hallelujah. Hallelujah. For whom he is saying that words? ಆ ಮಾತುಗಳು ಯಾರಿಗೆ ಹೇಳುತ್ತಿದ್ದಾರೆ? It is his people who came in the name of Lord. ಯೇಸು ಕರ್ತನ ಹೆಸರನ್ನು ಧರಿಸಿರುವ ಆತನ ಜನಾಂಗಕ್ಕೆ. Hallelujah. Hallelujah. We are all called Christians. ನಾವೆಲ್ಲರೂ ಕ್ರೈಸ್ತರು. What the Bible says, if my people who are called by my name. Hallelujah. Hallelujah. ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ಏನು ಮಾಡಬೇಕಂತೆ? They want to humble. ತಮ್ಮನ್ನು ತಾವು ತಗ್ಗಿಸಿಕೊಳ್ಳಬೇಕು. Where you want to humble? ಎಲ್ಲಿ ತಗ್ಗಿಸಿಕೊಳ್ಳಬೇಕು? Many people day by day they grown up, they have anointing. When they're coming to the Lord, they will be sitting down, they will be humble and everything. God anoint them, immediately they go to one position, they'll never be humble again. ಈ ದಿನಗಳಲ್ಲಿ ಅನೇಕರನ್ನು ನೋಡುವುದಾದರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಮೊಣಗಾಲೂರಿ ಪ್ರಾರ್ಥಿಸುತ್ತೇವೆ. ದೇವರ ಅಭಿಷೇಕದಿಂದ ತುಂಬಿಸಿ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋದ ನಂತರ ಅವರ ತಗ್ಗುವಿಕೆಯನ್ನೇ ಮರೆತು ಹೋಗುತ್ತಾರೆ. Every time I'm telling you people, whenever you come to connected to pray personally with God, where you was, what your life, in the beginning how you was, remember that thing. That is called humbleness. ನೀವು ಯಾವಾಗಾದರೂ ಪ್ರಾರ್ಥನೆಗೆ ಬಂದರೆ ನೀವು ಎಲ್ಲಿಂದ ಬಂದಿದ್ದೀರಿ, ಯಾವ ರೀತಿಯಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಿದ್ದಾರೆ ಎಂಬುದಾಗಿ ಅದನ್ನು ನೆನೆಸಿಕೊಳ್ಳುವುದಾದರೆ ಅದೇ ನಮ್ಮ ತಗ್ಗುವಳಿಕೆ ಆಗುತ್ತದೆ. Hallelujah. Humble is not coming and sitting in front of us. ತಗ್ಗುವಳಿಕೆ ಅಂದ್ರೆ ನಮ್ಮ ಮುಂದೆ ಬಂದು ಕೂತುಕೊಳ್ಳುವುದಲ್ಲ. Where from God lifted up you? ಎಲ್ಲಿಂದ ದೇವರು ನಿಮ್ಮನ್ನು ಮೇಲಕ್ಕೆತ್ತಿದ್ದಾರೆ? Where you was those days? ಆ ದಿನಗಳಲ್ಲಿ ನೀನು ಎಲ್ಲಿದ್ದೆ? Beginning in my ministry, ನನ್ನ ಸೇವೆಯಲ್ಲಿ ಪ್ರಾರಂಭವಾದಾಗ I was 26 years I'm in ministry now. 26 ವರ್ಷಗಳ ಕಾಲ ನಾನು ಸೇವೆಯಲ್ಲಿದ್ದೇನೆ. When I came to ministry, ನಾನು ಸೇವೆಗೆ ಬಂದಾಗ what happened, you know? ಏನಾಯ್ತು ಗೊತ್ತಾ? Those days my grandfather is a very good rich man. ಆ ದಿನಗಳಲ್ಲಿ ನಮ್ಮ ತಾತ ತುಂಬಾ ಶ್ರೀಮಂತನು. We have 13 schools. 13 ಶಾಲೆಗಳು ನಮ್ಮದಿದೆ.
Das brother was from that school only. ದಾಸ್ ಬ್ರದರ್ ಆ ಒಂದು ಶಾಲೆಯಿಂದನೇ He studied there in our school. ಆ ಶಾಲೆಯಲ್ಲಿ ಅವರು ಓದಿದ್ದಾರೆ. Hallelujah. ಹಲ್ಲೆಲೂಯಾ. So he's a rich man. ಆತನು ತುಂಬಾ ಶ್ರೀಮಂತರು ನಮ್ಮ We ತಾತ. used to do those days hundreds of rupees like bundle. ನಾವು ಆ ಕಾಲದಲ್ಲೇ ನಾವು ಒಂದು 100 ರೂಪಾಯಿ ಒಂದು ಕಟ್ಟೆ ನಾವು I ನೋಡಿದ್ದೇವೆ. was prodigal son like Jacob. ನಾನು ಯಾಕೋಬನ ಹಾಗೆ ಕೆಟ್ಟ ಮಗನು. All kind of worldly things I was doing. ಎಲ್ಲಾ ರೀತಿಯಾದ ಈ ಲೌಕಿಕ ಕಾರ್ಯಗಳನ್ನು ನಾನು ಮಾಡುತ್ತಿದ್ದೆ. Any friend will come, I used to give more and more money to my friends. Always there will be a big group of people behind me. ಯಾರೇ ಸ್ನೇಹಿತರು ಬಂದರೂ ನಾನು ಹಣವನ್ನು ಅವರಿಗೆ ಕೊಡುತ್ತಿದ್ದೆ. ದೊಡ್ಡ ಗುಂಪೆ ನನ್ನ ಹಿಂದೆ ಇರುತ್ತಿತ್ತು. Money is not matter for me. ನನಗೆ ದುಡ್ಡು ಒಂದು ದೊಡ್ಡ ವಿಷಯ ಅಲ್ಲ. Because I have a lot of money. My grandfather, I steal that. It is my property. I can steal. I can put money and everything I can do because it's my property, my grandfather's property. So have people in mind. ನಮ್ಮ ತಾತ ತುಂಬಾ ಶ್ರೀಮಂತ, ಸಿಕ್ಕಾಬಟ್ಟೆ ಹಣ ಇತ್ತು. ಅವರ ಹಣ ನಮ್ಮ ಹಣ ಎಲ್ಲ ನಂದೇ ಅಂದ್ಬಿಟ್ಟು ನಾನು ತುಂಬಾ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. So it was hundreds of rupees. Those days 500 means more money. ಆ ದಿನಗಳಲ್ಲಿ 500 ರೂಪಾಯಿ ಅಂದ್ರೆ ತುಂಬಾ ಹೆಚ್ಚು. Big. Even that bundle also used to use I am. ಅದು ಸಹ ಆ ದಿನಗಳಲ್ಲಿ ಒಂದು ಕಟ್ಟೆಯನ್ನು ಇಟ್ಟುಕೊಳ್ಳುತ್ತಿದ್ದೆ. So I used to spend in bad company like going to bar and restaurants, movie, dabas. I used to do rowdyism and everything. I was having all the time full of money. ನನ್ನ ಪಾಕೆಟ್ ಅಲ್ಲಿ ಯಾವಾಗಲೂ ಪಾಕೆಟ್ ತುಂಬಾ ಹಣ ಇರುತ್ತಿತ್ತು. ನಾನು ಯಾವಾಗಲೂ ಸಿನಿಮಾಗೆ ಹೋಗುತ್ತಿದ್ದೆ, ಕುಡಿತಕ್ಕೆ ಹೋಗುತ್ತಿದ್ದೆ, ಎಲ್ಲಾ ಒಂದು ಕೆಟ್ಟ ಕಾರ್ಯಗಳಿಗೆ ಸ್ನೇಹಿತರೊಡನೆ ಹೋಗುತ್ತಿದ್ದೆ. I used to give tips like 100, 200 means those days it's more. ಈ ಕೈಗಳಲ್ಲಿ ಆ ದಿನಗಳಲ್ಲೇ 100, 200 ರೂಪಾಯಿ ಟಿಪ್ಸ್ ಆಗಿ ಕೊಡುತ್ತಿದ್ದೆ. There is more now, right? ಈಗ ಅದು ಜಾಸ್ತಿ ಅಲ್ವಾ? 30 years back I'm talking. 30 ವರ್ಷಗಳ ಹಿಂದೆ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. But after that came to the Lord. ನಾನು ಕರ್ತನಲ್ಲಿ ಬಂದಾಗ I received the Holy Spirit in my life. ನನ್ನ ಜೀವನದಲ್ಲಿ ಪವಿತ್ರಾತ್ಮನನ್ನು ನಾನು I ಇರಿಸಿಕೊಂಡೆ. just went to one sister. I prayed. ನಾನು ಪ್ರಾರ್ಥಿಸಲಿಕ್ಕೆ ಒಂದು ಸಹೋದರಿಯ ಬಳಿ ಹೋದೆ. She has given 20 rupees offering to me. ಆಕೆ ನನಗೆ 20 ರೂಪಾಯಿ ಕಾಣಿಕೆಯನ್ನು ಕೊಟ್ಟಳು. I was in tears. I was jumping and praying. ನಾನು ಕಣ್ಣೀರಿನಿಂದ ಇದ್ದು ಆ ಒಂದು ನಾನು ಎಗುರುತ್ತಾ ಪ್ರಾರ್ಥಿಸುತ್ತಾ ಇದ್ದೇನೆ. This hand has given hundreds of rupees and thousands of rupees. Who will ask my friends and anyone I was helping like that. ಈ ಕರಗಳಲ್ಲಿ ನಾನು ಅನೇಕ ಸ್ನೇಹಿತರಿಗೆ 1,000 ಗಟ್ಟಲೆ 100 ಗಟ್ಟಲೆ ಅನೇಕ ಸ್ನೇಹಿತರಿಗೆ ನಾನು ಸಹಾಯ ಮಾಡಿದ್ದೇನೆ. But when I received the Holy Spirit in my life, I was doing ministry. First offering is 20 rupees for me. ನಾನು ಯಾವಾಗ ಪವಿತ್ರಾತ್ಮನನ್ನು ನಾನು ಆ ರುಚಿಯನ್ನು ಕಂಡೆನೋ, ನನ್ನ ಸೇವೆಯಲ್ಲಿ 20 ರೂಪಾಯಿ ಅದು ಮೊದಲನೆಯ ಕಾಣಿಕೆ. When I received that, I was jumping and singing and shouting, Hallelujah, Lord, you've given me 20 rupees. ಆ ಒಂದು 20 ರೂಪಾಯಿ ಕಾಣಿಕೆ ಬಂದಾಗ ನನಗೆ ತುಂಬಾ ಸಂತೋಷವಾಯಿತು. ನಾನು ಎಗುರುತ್ತಾ ದೇವರೇ ನನಗೆ 20 ರೂಪಾಯಿ ಕೊಟ್ಟಿದ್ದೆ ಎಂಬುದಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತಿದ್ದೆ. What is a fool I am, right? ಎಷ್ಟು ಮೂರ್ಖ ಅಲ್ಲವಾ ನಾನು? People are thinking, giving hundreds of rupees and thousands of rupees, coming 20 rupees, jumping up. ಕೈಯಲ್ಲಿ 1000 ಗಟ್ಟಲೆ ಬೇರೆಯವರಿಗೆ ಕೊಟ್ಟು 20 ರೂಪಾಯಿ ಬಂದಿದ್ದಕ್ಕೆ ನೀನು ಅಷ್ಟು ಸಂತೋಷ ಪಡುತ್ತೀಯ? I never felt some sister is giving me 20 rupees. I never felt that. I felt that Jesus only giving 20 rupees to me. ನಾನು ಆ ಸಹೋದರಿ ನನಗೆ 20 ರೂಪಾಯಿ ಕೊಟ್ಟಳು ಎಂಬುದಾಗಿ ನಾನು ಊಹಿಸಲಿಲ್ಲ. ನಾನು ಅಂದುಕೊಂಡಿದ್ದು ದೇವರು ನನಗೆ 20 ರೂಪಾಯಿ ಕೊಟ್ಟರು ಎಂಬುದಾಗಿ. Whenever I believe that Lord you blessed me 20 rupees, I was faithful in when you're sowing to me 20 rupees, I was faithful. Today also Lord, I remember that situation, I glorify Lord. ಆ 20 ರೂಪಾಯಿ ಕಾಣಿಕೆ ಬಂದಾಗ ಅದರಲ್ಲೇ ನಾನು ತುಂಬಾ ನಂಬಿಗಸ್ತನಾಗಿದ್ದೆನು. ಈಗಲೂ ಸಹ ನಾನು ಅದನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Anybody is here like that? You know ಯಾರಾದರೂ ಇಲ್ಲಿ which is your first offering for you? ಮೊದಲನೆಯ ಕಾಣಿಕೆ ಎಷ್ಟು ಎಂಬುದಾಗಿ ನಿಮಗೆ ಗೊತ್ತಾ? You know anybody? 30 rupees first offering. You remember that every day? Yeah. Remember? Why you remember? Suresh Pastor, our daddy is giving the 30 rupees. ಪ್ರತಿದಿನ First, no. It is not supporting, I'm telling. First offering. Yeah, first offering. Singing song on bus. Anybody have still remember? ಯಾರಾದರೂ ನೆನೆಸಿಕೊಳ್ತೀರಾ ನಿಮ್ಗೆ ಮೊದಲನೆಯ ಕಾಣಿಕೆ ಎಷ್ಟು ಬಂತು ಎಂಬುದಾಗಿ? Same thing. ಅದೇ ರೀತಿಯಾಗಿ Whatever encounter happened with you with the Lord, that you want to remember today also. ದೇವರ ಸಂಗಡ ನೀವು ಯಾವ ರೀತಿಯಲ್ಲಿ ನೀವು ದೇವರಿಗೆ ಕನೆಕ್ಟ್ ಆಗದಿರೋ ಅದನ್ನು ನೀವು ಈ ದಿನ ನೆನೆಸಿಕೊಳ್ಳಬೇಕು. Those days how God called you. ಆ ದಿನಗಳಲ್ಲಿ ದೇವರು ಯಾವ ರೀತಿಯಲ್ಲಿ ನನ್ನನ್ನು ಕರೆದನು. After using by Lord powerful ministry, how you are.
ದೇವರು ಕರೆದಾಗ ನೀನು ಯಾವ ರೀತಿಯಲ್ಲಿದ್ದೆ, ಈಗ ದೇವರು ನಿನ್ನನ್ನು ಉಪಯೋಗ ಪಡಿಸಿದ ಮೇಲೆ ನೀನು ಯಾವ ರೀತಿಯಲ್ಲಿದ್ದೆ ಎಂಬುದಾಗಿ ನೆನೆಸಿಕೊಳ್ಳಬೇಕು. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. Don't want to forget those days. ಆ ದಿನಗಳನ್ನು ನಾವು ಮರೆಯಬಾರದು. Hallelujah. Hallelujah. Not only saying you want to remember and want to humble. ನಾನು ಹೇಳುತ್ತಿಲ್ಲ ಅದನ್ನು ನೆನೆಸಿಕೊಂಡು ನಾವು ತಗ್ಗುಳಿಕೆಯಾಗಿರಬೇಕು ಎಂಬುದಾಗಿ ಹೇಳುತ್ತಿಲ್ಲ. In small thing, when you faithful, you will be humble in the presence of God. ಚಿಕ್ಕ ವಿಷಯದಲ್ಲಿ ನೀನು ಯಾವಾಗ ನಂಬಿಗಸ್ತನಾಗಿರುತ್ತೀಯೋ ದೇವರ ಸನ್ನಿಧಾನದಲ್ಲಿ ನೀನು ತಗ್ಗುಳಿಕೆಯಾಗಿರುತ್ತೀಯ. Hallelujah. Hallelujah. Secondly, what he says. ಎರಡನೇದಾಗಿ ಏನು ಹೇಳಿದ್ದಾರೆ? And pray and seek my face. ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸು. Hallelujah. Hallelujah. Whoever going and praying, ಎಲ್ಲೆಲ್ಲ ನಾವು ಹೋಗಿ ಪ್ರಾರ್ಥಿಸುತ್ತೇವೆ. what we are praying? ಏನು ಪ್ರಾರ್ಥಿಸುತ್ತಿದ್ದೇವೆ? Really say your heart, keep your hand and say what you ನಿಮ್ಮ are praying. ಹೃದಯದ ಮೇಲೆ ಕೈ ಇಟ್ಟುಕೊಂಡು ಹೇಳಿರಿ ನೀವು ಯಾವ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರಿ. Wherever you go, you will keep that matter and you pray for that matter. ಎಲ್ಲೇ ಹೋದರೂ ನೀವು ಆ ಸಂಗತಿಯನ್ನು ಇಟ್ಟುಕೊಂಡು ನೀವು ಪ್ರಾರ್ಥಿಸುತ್ತೀರಿ. If you are going to believers, or the situation of believers, you take that matter and you pray. ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರೆ ಆ ಒಂದು ಪ್ರಾಬ್ಲಮ್ ಅನ್ನು ತೆಗೆದುಕೊಂಡು ಪ್ರಾರ್ಥಿಸುತ್ತೀರಿ. Is it or not? ಹೌದಾ ಅಲ್ವಾ? The Bible says here. ಸತ್ಯವೇದ ಹೇಳುತ್ತದೆ, Every day seek my face. ಪ್ರತಿದಿನ ನನ್ನ ದರ್ಶನವನ್ನು ನೀನು ನೋಡು. Whenever you seek my face, you never get any failures in your life. ಯಾವಾಗ ನೀನು ನನ್ನ ದರ್ಶನವನ್ನು ಬಯಸುವುದಾದರೆ ನೀನು ಯಾವುದರಲ್ಲೂ ಅನುತ್ತೀರ್ಣ ಆಗುವುದಿಲ್ಲ. Whenever we wake up early morning, what we are seeking it. ನಾವು ಬೆಳಗ್ಗೆ ಎದ್ದಾಗ ನಾವು ಏನನ್ನು ಹುಡುಕುತ್ತಿದ್ದೇವೆ? In case I have my younger son is there, he is very chubby, he loves me so much. Every morning I get up, I want to see him. ನನ್ನ ಚಿಕ್ಕ ಮಗನಿದ್ದಾನೆ, ಪ್ರತಿ ಬೆಳಗ್ಗೆ ಎದ್ದಾಗ ಅವನನ್ನು ನಾನು ನೋಡಬೇಕು. Because something I'll get happy. ಅವನು ನೋಡಿದ್ರೆ ನನಗೆ ಏನೋ ಒಂಥರ ಸಂತೋಷ. Same thing in every life, there is a one agenda. ಅದೇ ರೀತಿಯಾಗಿ ಎಲ್ಲರ ಜೀವನದಲ್ಲಿ ಒಂದಿರುತ್ತದೆ. But Bible says humble and seek his prayer with a prayer. ಸತ್ಯವೇದ ಹೇಳುತ್ತದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ದರ್ಶನವನ್ನು ನಾವು Every ನೋಡಬೇಕು. morning you have the desire to see his face. ಪ್ರತಿ ಬೆಳಗ್ಗೆ ಆತನ ದರ್ಶನವನ್ನು ನೋಡುವುದಕ್ಕೆ ನಿಮಗೆ ಇಷ್ಟವಿದೆಯಾ? Lord, I want to build my church. Lord, I want my believers to come. Lord, my believers want to sow more. Lord, my believers want to give tithe to Lord. Lord, church want to grow. Lord, souls want to come. Lord, build. Lord, this, Lord. ಬೆಳಗ್ಗೆ ಎದ್ದ ತಕ್ಷಣ ನಾವು ಸಭೆ ಕಟ್ಟಬೇಕು, ಸಭೆಯಲ್ಲಿ ಅನೇಕ ವಿಶ್ವಾಸಿಗಳು ಬರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಎಂಬುದಾಗಿ ಅದನ್ನೇ ನಾವು ಆಲೋಚನೆ ಮಾಡುತ್ತಿರುತ್ತೇವೆ. But who was, the Bible says, who was seeking his face early morning? You know who? ಯಾರು ಗೊತ್ತಾ ಬೆಳಗ್ಗೆನೆ ಎದ್ದು ಆತನ ದರ್ಶನವನ್ನು ನೋಡಲಿಕ್ಕೆ ಬಯಸುತ್ತಿದ್ದರು? The woman. ಒಂದು ಹೆಂಗಸು. Who is that woman? ಯಾರು ಆ ಹೆಂಗಸು? The resurrection day, who went to the tomb? ಪುನರುತ್ಥಾನದ ದಿನ ಯಾರು ಹೋದರು? She went to seek his face in the early morning. ಬೆಳಗ್ಗೆನೆ ಎದ್ದು ಆತನ ಮುಖವನ್ನು ನೋಡಲು ಹೋದಳು. We have a desire to see his face every day. ಪ್ರತಿದಿನ ಆತನ ಮುಖವನ್ನು ದರ್ಶಿಸುವ ಒಂದು ಆಸೆ ಇದೆಯಾ ನಿನಗೆ? If it's not there, come on, have it from today. ನಿಮಗೆ ಆಸೆ ಇಲ್ಲದೆ ಇದ್ದರೆ ಈ ದಿನದಿಂದ ಅದನ್ನು ಉಪಯೋಗಪಡಿಸಿಕೊಳ್ಳಿರಿ. Men also go to see who is that man. A little Zacchaeus. ಆ ಗಂಡಸರು ಸಹ ಯಾರು ಎಂಬುದಾಗಿ ನೋಡಬೇಕು. ಯೇಸು ಸ್ವಾಮಿನ ಆ ಜಕ್ಕಾಯನು ಸಹ ಆಸೆ ಪಟ್ಟನು ಯೇಸು You want to see his face. Enough. ಯೇಸು ಸ್ವಾಮಿಯ ಮುಖ ನೋಡಿದರೆ ಸಾಕು ಎಂಬುದಾಗಿ. What happened? ಏನಾಯ್ತು? God went to him. ಯೇಸು ಸ್ವಾಮಿ ಆತನ ಹತ್ತಿರಕ್ಕೆ ಹೋದರು. Hallelujah. Hallelujah. When you have the desire to see him, he will call you, he will stay with you, he will walk with you, he will have food with you. ನಿಮಗೆ ಯಾವಾಗ ಆತನನ್ನು ನೋಡುವ ಬಯಸುವ ಒಂದು ಹೃದಯವಿರುತ್ತದೋ ಆತನೇ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ. Really we are doing that? ನಿಜವಾಗಲೂ ನಾವು ಮಾಡುತ್ತಿದ್ದೀವಾ? We are in end of this year. ನಾವು ಈ ವರ್ಷದಲ್ಲಿ ಕೊನೆಯ ತಿಂಗಳಲ್ಲಿದ್ದೇವೆ. Check your life. ನಮ್ಮ ಜೀವನವನ್ನು ಪರೀಕ್ಷಿಸಿ. Why you are going to God? ಯಾಕೆ ನಾವು ದೇವರ ಹತ್ರ ಹೋಗುತ್ತಿದ್ದೇವೆ? To bless more in our life and our family and everything in our situation. ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಹೋಗುತ್ತಿದ್ದೇವಾ? Check yourself. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. If you are not seeking his face, it is empty your life. ಆತನ ಮುಖ ದರ್ಶನವನ್ನು ನೀವು ಬಯಸಿಲ್ಲ ಎಂದರೆ ನಿಮ್ಮ ಜೀವನ ಅಷ್ಟೇ. Check your today I am hurting you people. ನಿಮ್ಮನ್ನು ನಾನು ಗಾಯಪಡಿಸುತ್ತಿದ್ದೇನೆ. But I know I am bringing you people to near to God. ಆದರೆ ನನಗೆ ಗೊತ್ತು ನಿಮ್ಮನ್ನು ನಾನು ದೇವರ ಹತ್ತಿರಕ್ಕೆ ಕರೆದುಕೊಂಡು Whatever ಹೋಗುತ್ತೇನೆ. Bible says clearly, we want to obey and check God. ಸತ್ಯವೇದವೇ ಏನು ಹೇಳುತ್ತದೋ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ದೇವರನ್ನು ಪರೀಕ್ಷಿಸಬೇಕು. Many people will say I am not getting breakthrough. ಅನೇಕರು ಹೇಳ್ತಾರೆ ನನಗೆ ಬಿಡುಗಡೆ ಸಿಗುತ್ತಿಲ್ಲ. Finance. ಹಣಕಾಸಿನ ಕಷ್ಟ.
Anybody will see outside this house, they will tell, ಸಖತ್ತಾಗಿ ಬರ್ತಿದೆ ಫಾರಿನ್ ಫಂಡ್. ಯಾರೇ ಇಲ್ಲಿ ಮನೆಯಿಂದ ಆಚೆ ನೋಡುವುದಾದರೆ ತುಂಬಾ ಇವ್ರಿಗೆ ಹಣ ಬರುತ್ತಿದೆ ಅನ್ಕೊಳ್ತಾರೆ. ಒಂದು ಫಾರಿನ್ ಫಂಡ್ ತುಂಬಾ ಬರ್ತಿದೆ, ಡೆಕೋರೇಷನ್ ಸೂಪರ್, ಪೇಂಟಿಂಗ್ ಆಗೋಗಿದೆ ಸೂಪರ್. ಫಾರಿನ್ ಫಂಡ್ ತುಂಬಾ ಚೆನ್ನಾಗಿ ಬರ್ತಿದೆ, ಎಲ್ಲ ಪೇಂಟಿಂಗ್ ಮಾಡಿಸ್ತಿದ್ದಾರೆ, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೂಸ್ ಮೆಂಟಲ್. I'm telling, I'm getting fund not from foreign, I'm getting fund from heaven. ನನಗೆ ಫಂಡ್ ಬರುತ್ತಿದೆ, ಆದ್ರೆ ಫಾರಿನ್ ಇಂದ ಅಲ್ಲ, ಪರಲೋಕದಿಂದ ಬರುತ್ತಿದೆ. Hallelujah. Hallelujah. Foreign will give little, heaven will give more. It's not enough for the room to carry. ಫಾರಿನ್ ಅಂದ್ರೆ ಸ್ವಲ್ಪನೇ ಕೊಡುತ್ತಾರೆ, ಆದ್ರೆ ಪರಲೋಕವು ಹಿಡಿಯಲಾರದಷ್ಟು ಹಣವನ್ನು ದೇವರು ಕೊಡುತ್ತಾರೆ. Foreigners come, don't run to them. Tell them to come, listen. ಫಾರಿನರ್ಸ್ ಬಂದ್ರೆ ಅವ್ರ ಹಿಂದೆ ಓಡೋಗ್ಬೇಡ್ರಿ, ಅವ್ರನ್ನ ಕರೆದು ಕೇಳಿಸಿಕೊಳ್ಳಕ್ಕೆ ಹೇಳಿದೆ. Some years ago, ಸ್ವಲ್ಪ ವರ್ಷಗಳ ಹಿಂದೆ I was fasting and praying 21 days. 21 ದಿವಸ ನಾನು ಉಪವಾಸದಿಂದ ಪ್ರಾರ್ಥಿಸುತ್ತಿದ್ದೆ. One brother called me. ಒಬ್ಬ ಸಹೋದರನು ನನಗೆ ಕರೆ ಮಾಡಿದ. Isaac Wilson is a bishop. ಆತನ ಹೆಸರು ಐಸಾಕ್ ವಿಲ್ಸನ್, ಆತನ ಬಿಷಪ್. So he called me. ನನ್ನನ್ನು ಕರೆದರು. Brother, what are the documents is there with you? Take and come. ನಿನ್ನ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತೆಗೆದುಕೊಂಡು ಬಾ ಅಂದರು. I just went. ನಾನು ಹೋದೆ. I given. ಕೊಟ್ಟೆ. He said, go just attend that interview. ಅವ್ರು ಹೇಳಿದ್ರು ಹೋಗಿ ಆ ಇಂಟರ್ವ್ಯೂನ ಅಟೆಂಡ್ ಮಾಡ್ಬಿಟ್ಟು ಬಾ ಅಂತ. What interview? ಏನ್ ಇಂಟರ್ವ್ಯೂ ಅಂದೆ. You go, I'm making a passport for you. ನೀನು ಹೋಗು, ನಾನು ನಿನಗೆ ಪಾಸ್ಪೋರ್ಟ್ ಮಾಡ್ತಿದ್ದೇನೆ ಎಂಬುದಾಗಿ ಹೇಳಿದರು. Why I need? ಯಾಕೆ ನನಗೆ ಬೇಕು? But God said, go. ದೇವರು ಹೇಳಿದ್ರು ಹೋಗು. Just went, passport one shot clear. ಹೋದೆ, ಒಂದೇ ಶಾರ್ಟ್ ಅಲ್ಲಿ ಪಾಸ್ಪೋರ್ಟ್ ಕ್ಲಿಯರ್ ಆಯ್ತು. And there want to be examination in the circle inspector. ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಒಂದು ಎಕ್ಸಾಮ್ ಇರುತ್ತದೆ. We want to go for the sign or anything, we just want to go and show our face. ಸೈನ್ ಮಾಡುವುದಕ್ಕೆ ಹೋದಾಗ ನಮ್ಮ ಮುಖವನ್ನು ಅವರಿಗೆ ತೋರಿಸಬೇಕು. I just went as a pastor. ಫಾಸ್ಟ್ ಆಗಿ ನಾನು ಹೋದೆ. He said, ಆತನು ಹೇಳಿದನು, making passport for going foreign. ಫಾರಿನ್ ಹೋಗಕ್ಕೆ ಪಾಸ್ಪೋರ್ಟ್ ಮಾಡ್ತಿದ್ದೀರಾ ಎಂಬುದಾಗಿ ಕೇಳಿದ್ರು. ತೋರಿಸಿದ್ರು ಕೈಗೆ. ಕೈ ತೋರಿಸ್ಬಿಟ್ಟು ತಗೊಳಕ ಎಂಬುದಾಗಿ ಕೇಳಿದ್ರು. But I said to that circle inspector, I'm not going for like this, I'm going for bless. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದೆ, ನಾನು ತಗೊಳ್ಳಿಕ್ಕೆ Because God our Father is above everything. ನಮ್ಮ ತಂದೆಯು ಎಲ್ಲದಕ್ಕಿಂತ ದೊಡ್ಡವರು. Hallelujah. Hallelujah. I given my house 10 days for the USA foreigner woman. I given shelter to her. ಒಂದು USA ಫಾರಿನರ್ ಒಂದು ಹೆಂಗಸಿಗೆ ನಾನು ನಮ್ಮ ಮನೆಯಲ್ಲಿ 10 ದಿವಸ ಅವರು ಉಳಿದುಕೊಳ್ಳುವುದಕ್ಕೆ ನಾನು ಒಂದು ರೂಮ್ ಅನ್ನು ಕೊಟ್ಟೆ. I given my room to them to be stay here. ನನ್ನ ರೂಮ್ ಅನ್ನು ಅವರಿಗೆ ಕೊಟ್ಟೆ 10 ದಿವಸ ಇಲ್ಲಿ ಉಳಿದುಕೊಳ್ಳುವುದಕ್ಕೆ. ಯಾಕೆ ಗೊತ್ತಾ? Not foreign fund. ಫಾರಿನ್ ಫಂಡ್ ಅಲ್ಲ, it is heavenly fund. ಅದು ಪರಲೋಕದ ಫಂಡ್. Hallelujah. Hallelujah. If you do my people anything, cup of water, I reward from heaven, he said. ಆತನು ಹೇಳಿದ್ರು, ನನ್ನ ಮಕ್ಕಳಿಗೆ ನೀನು ಒಂದು ಲೋಟ ನೀರು ಕೊಟ್ಟರೂ ಸಹ ಪರಲೋಕದಿಂದ ನಿನಗೆ ಆಶೀರ್ವಾದ. Who are seeking it? ಯಾರನ್ನು ನೀನು ಹುಡುಕುತ್ತಿದ್ದೀಯಾ? Check your lives. ನಿಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಿರಿ. Everything, there is a key in our life to break through the word of God. ನಮ್ಮ ಜೀವನದಲ್ಲಿ ಒಂದು ಕೀ ಇರುತ್ತದೆ, ಒಂದು ಬಿಡುಗಡೆಗೆ, ಅದು ದೇವರ ವಾಕ್ಯನೇ. When early morning you seek the Lord's face, you never ashamed in any area of your day. ಮುಂಜಾನೆಯಲ್ಲಿ ನೀವು ಯಾವಾಗ ದೇವರ ದರ್ಶನವನ್ನು ನೀವು ಕೋರುತ್ತೀರೋ ಯಾವುದಕ್ಕೂ ನೀವು ಕೊರತೆ ಆಗುವುದಿಲ್ಲ. Hallelujah. 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 And what it says, a third thing. ಮೂರನೇದಾಗಿ ಏನು ಹೇಳುತ್ತಿದೆ? And turn from the wicked ways. ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು. Hallelujah. Hallelujah. Again it's saying wicked ways. ತಿರುಗಿ ಕೆಟ್ಟ ನಡತೆ ಎಂಬುದು